व्याख्यामुद्रां करसरस्वती पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अमलानः श्रीरमृतविशदे रंशिभिप्लावयन् धामाविर्भूयात् अनगमहिमामानसेवागधीशः नमस्ते प्राणेश प्रणतविभवायावनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवद्ग्रहम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 515ನೆಯ ಪ್ರವಚನ. ಜನಮೇಜಯ ವಿಶೇಷವಾದ ಒಂದು ಪ್ರಶ್ನೆಯನ್ನು ಸಿದ್ಧಾಂತಗಳಲ್ಲಿ ಶಾಸ್ತ್ರಗಳಲ್ಲಿ ಮುಂದಿಟ್ಟಿದ್ದಾನೆ. ವೈಶಂಪಾಯನರಲ್ಲಿ ಏಕಾಂತ ಭಕ್ತರ ಬಗ್ಗೆ ಮಾತಾಡಿದಾಗ ಅವರೆಲ್ಲರ ಚಿಂತನೆಗಳು ಏಕಪ್ರಕಾರವಾಗಿರುವುದನ್ನು ತಿಳಿಸಿದಾಗ ಈತ ಲೌಕಿಕವಾದಂತಹ ಒಂದು ಚಾಲ್ತಿಯಲ್ಲಿ ಪ್ರಚಾರದಲ್ಲಿ ಇರುವಂತೆ ಅದರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾನೆ. ಎಲ್ಲವೂ ಒಂದೇಯ ಬೇರೆಯ ಅಂತ. ಅದಕ್ಕೆ ಭಗವಂತನ ಬಗ್ಗೆ ವ್ಯಾಸರು ಹೇಳಿರತಕ್ಕ ಮಾತನ್ನು ಚಿಂತನೆ ಮಾಡಲಿಕ್ಕೋಸ್ಕರ ವೈಶಂಪಾಯನರು ತೊಡಗಿ ವ್ಯಾಸರಿಗೆ ಕೈಮುಗಿದಾಗ ಅವರ ಸೃಷ್ಟಿಯ ಬಗ್ಗೆ ಚಿಂತನೆಯನ್ನು ತಿಳಿಸಿದಾಗ ಅದರ ಬಗ್ಗೆ ಮಧ್ಯೆಯಲ್ಲಿ ಕೇಳಿಕೊಂಡದನ್ನು ತಿಳ್ಕೊಂಡ ಜನಮೇಜಯನಿಗೆ ಇದೀಗ ಮತ್ತೆ ವೈಶಂಪಾಯನರು ಸಾಂಖ್ಯಂ ಯೋಗ ಪಂಚರಾತ್ರಂ ವೇದಾ ಪಾಶುಪತಂತತ ಜ್ಞಾನಾನೇತಾನಿ ರಾಜರ್ಷೇ ವಿದ್ಧಿ ನಾನಾಮತಾನಿ ಮೈ ಇವೆಲ್ಲ ಬೇರೆ ಅಂತ ಹೇಳಿಬಿಟ್ಟ. ಯಾಕೆ ಅಂದರೆ ಸಾಂಖ್ಯಸ್ಯ ವಕ್ತ ಕಪಿಲ, ಲೋಕದಲ್ಲಿರತಕ್ಕಂಥ ಸಾಂಖ್ಯ ಹೆಚ್ಚು ಪ್ರಚಾರದಲ್ಲಿರುವಂಥದ್ದು ಅದು ಕಪಿಲ ಹೇಳಿತ್ತು. ಕಪಿಲ ಎನ್ನತಕ್ಕವನು ಇಬ್ಬರು ಇದ್ದಾನೆ. ಕಪಿಲವನ್ಯೋ ಜಗಾದಹ ಅಂತ ಹೇಳಿ ಒಬ್ಬ ದೇವರಿದ್ದಾನೆ, ಒಬ್ಬ ಅದೇ ಹೆಸರಿನ ಜೀವನು ಇದ್ದಾನೆ. ಹಾಗಾಗಿ ಕರ್ದಮ ಋಷಿಯಿಂದ ದೇವಹೂತಿಯಲ್ಲಿ ಬಂದಿರತಕ್ಕಂತಹ ಕಪಿಲ ಅದು ಸ್ವಯಂಭುವ ಮನ್ವಂತರದಲ್ಲಿ. ದೇವಹೂತಿ ಯಾರು? ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಜನ ಸ್ವಯಂಭುವನ ಮಗಳಂದಿರು. ಸ್ವಯಂಭುವ ಯಾರು? ಚತುರ್ಮುಖನ ಮಗ. ಸ್ವಯಂಭುವನಿಗೆ ಉತ್ತಾನಪಾದ ಮತ್ತು ಪ್ರಿಯವ್ರತ ಅಂತ ಇಬ್ಬರು ಗಂಡು ಮಕ್ಕಳು, 3 ಜನ ಹೆಣ್ಮಕ್ಕಳು. ಹಾಗಾಗಿ ನಮಗೆ ಉತ್ತಾನಪಾದನ ಧ್ರುವನ ಕಥೆ ನೆನಪುಂಟು. ಸ್ವಯಂಭುವನಂತರದವ ಚತುರ್ಮುಖನ ಮಗನ ಮಗ ಆಗ್ತಾನೆ ಧ್ರುವ, ಮೊಮ್ಮಗ. ಆ ಲೆಕ್ಕದಲ್ಲಿ ಚತುರ್ಮುಖನ ಮೊಮ್ಮಗ, ಭಗವಂತನ ಮರಿಮಗ ಆಗ್ತಾನೆ, ದೇವರನ್ನು ಕಂಡವ. ಹಾಗೆಯೇ ಧ್ರುವನಿಗೆ ತಂದೆ ಉತ್ತಾನಪಾದ ಇದ್ದಾಗೆ ಜತೆಯಲ್ಲಿ ತಂದೆಯ ಸೋದರಿ, ಇಲ್ಲಿ ಅತ್ತೆ ಎಂದು ಕರೀತಾರೆ, ಮಾಮಿ ಅಂತ ಹೇಳ್ತಾರೆ, ಸೋದರ ಮಾಮಿ ಅಂತಾರೆ, ಎಲ್ಲ ಇರಲಿ ಹೆಸರು, ಅವರು ದೇವಹೂತಿ ವಾಸ್ತವವಾಗಿ. ಅವಳ ಮಗನೇ ಭಗವಂತ ಕಪಿಲ. ಇಲ್ಲಿಗೆ ಎಷ್ಟು ಸಮಯ ಆಯಿತು? ಸುಮಾರು 150-200 ಕೋಟಿ ವರ್ಷ ಆಗ್ತಾ ಬಂದಿದೆ. ಇವತ್ತಿನ ಮನ್ವಂತರಕ್ಕೆ, 7ನೇ ಮನ್ವಂತರಕ್ಕೆ, ಜನಮೇಜಯರ ಪ್ರಶ್ನೆಯ ಮನ್ವಂತರಕ್ಕೆ. ಹಾಗಾಗಿ ಆವತ್ತಿನ ಕಪಿಲಾಚಾರ್ಯ ಭಗವಂತ ಪ್ರಸ್ತಾವಪಡಿಸಿದ ಸಾಂಖ್ಯಶಾಸ್ತ್ರ, ಶುದ್ಧವಾದ ಸೇಶ್ವರ ಸಾಂಖ್ಯಶಾಸ್ತ್ರ ಇವತ್ತು ಕಳೆದೋಗಿದೆ. ಆದ್ದರಿಂದ ಕೃಷ್ಣ ಹೇಳುವಾಗ ಸಾಂಖ್ಯಂ ಯೋಗಂ ಏಕಂ ಸಾಂಖ್ಯಂಚ ಯೋಗಂಚ ಯ ಪಶ್ಯತಿ ಸಪಶ್ಯತಿ ಅಂತ ಹೇಳುತ್ತಾ ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯ ವಿಧೀಯತೆ ಅಂತ ಶುದ್ಧವಾದ ಪರಮಾತ್ಮನ ಪರಿಜ್ಞಾನವನ್ನು ಹೇಳತಕ್ಕಂಥ ಶಾಸ್ತ್ರ ಅದು ಇವತ್ತು ಇಲ್ಲ, ಪೂರ್ಣವಾಗಿ ಉಪಲಭ್ಯ ಇಲ್ಲ. ಹಾಗಾಗಿ ಇವತ್ತೇನಾಗಿದೆ? ಇವತ್ತು ಅದೇ ಹೆಸರನ್ನು ಪಡೆದಿರತಕ್ಕಂಥ ಒಬ್ಬ ಕಪಿಲ ಋಷಿ ಮಾಡಿದ್ದಾನೆ ನಿರೀಶ್ವರ ಸಾಂಖ್ಯ. ಅದರಲ್ಲಿ ದೇವರ ಬಗ್ಗೆ ಎಚ್ಚರವೇ ಇಲ್ಲ.
ದೇವರು ಬೇಕಾಗಿಲ್ಲ. ಜಗತ್ತನ್ನು ಲೆಕ್ಕಾಚಾರದಲ್ಲಿ ಕುಳ್ಳಿರಿಸುವ ಕತೆ ಅಷ್ಟೆ. ಭೌತವಾದ ಪ್ರಪಂಚವನ್ನು ಗಮನಿಸುವ ರೀತಿಯದು ಪಂಚಭೂತಗಳ ಲಕ್ಷಣಾದಿಗಳ ಜೊತೆಯಲ್ಲಿ. ಹೀಗಾಗಿ ಜನಮೇಜಯನ ಪ್ರಶ್ನೆಗೆ ಅನುಗುಣವಾಗಿ ಉತ್ತರಿಸುವಾಗ ವೈಶಂಪಾಯನರು ಈ ಕಪಿಲ ಮಾಡಿದ ಸಾಂಖ್ಯವನ್ನು ಗಮನದಲ್ಲಿಟ್ಟುಕೊಂಡು ಇದರ ನಿಷ್ಠೆ ಬೇರೆ, ಇದರ ಕತೆ ಬೇರೆ, ಇದರ ಮತವೇ ಬೇರೆ ಅಂದುಬಿಡ್ತಾನೆ. ಹಾಗೆ ಯೋಗದ ಬಗ್ಗೆಯೂ ಹಾಗೆ. ಇಲ್ಲಿ ಹಿರಣ್ಯ ಗರ್ಭ ಯೋಗಸ್ಯ ಅಂತಾರೆ. ಯೋಗಶಾಸ್ತ್ರವನ್ನು ಹಿರಣ್ಯ ಗರ್ಭ ಅಂತ ಹೇಳ್ತಕ್ಕಂಥ ಚತುರ್ಮುಖ ತಂದದ್ದು ಅಂತ ಅರ್ಥ ಮಾಡಲಿಕ್ಕೆ ಬರ್ತದೆ. ಆದರೆ ಈ ಬ್ರಹ್ಮಾಂಡದ ಗರ್ಭದಲ್ಲಿ ಅದನ್ನು ಹೊತ್ತು ನಿಂತವ ಪತಂಜಲಿಯೂ ಇದ್ದಾನೆ, ಶೇಷನಾದವನು. ಅವನು ಲೋಕಕ್ಕೆ ಚಾಲ್ತಿಯಲ್ಲಿ ಕೊಟ್ಟು ಇನ್ನೊಬ್ಬ ವಿಂಧ್ಯ ಇದ್ದಾನೆ, ಅವನು ಲೋಕದಲ್ಲಿ ಯೋಗಶಾಸ್ತ್ರವನ್ನು ತಂದಿದ್ದಾನೆ. ಇವೆಲ್ಲ ಶುದ್ಧವಾದ ಯೋಗ ಅಲ್ಲ. ಇಲ್ಲಿ ಹೇಳುವಾಗಲೇ ಹಿರಣ್ಯ ಗರ್ಭ ಯೋಗಸ್ಯ ಅಂದ. ಅವನ ಕಾಲದಲ್ಲಿ ಹಿರಣ್ಯ ಗರ್ಭ ಯೋಗ ಪ್ರಚಾರದಲ್ಲಿತ್ತು, ಕೇವಲ ಒಂದು 5,000 ವರ್ಷದ ಕೆಳಗೆ. ಈಗ ಅದು ಪ್ರಚಾರದಲ್ಲಿಲ್ಲ. ಈಗ ಪತಂಜಲಿ ಯೋಗ ಪ್ರಚಾರದಲ್ಲಿರುವುದು. ಅವನು ಈ ಈಶ್ವರ ಪ್ರಣಿಧಾನಾದ್ವಾ ಅಂತಾನೆ. ಬೇಕಾದರೆ ದೇವರನ್ನು ಒಪ್ಪಿ ಯೋಗವನ್ನು ಮಾಡಲಿಕ್ಕೆ ಬರ್ತದೆ, ದೇವರನ್ನು ಬಿಟ್ಟು ಯೋಗವನ್ನು ಮಾಡಲಿಕ್ಕೆ ಬರ್ತದೆ ಎಂದು ಶುರು ಮಾಡ್ತಾನೆ. ಹೀಗಾಗಿ ಯೋಗಶಾಸ್ತ್ರವು ಏತೇನ ಯೋಗ ಪ್ರತ್ಯುಕ್ತ ಅಂತ ಹೇಳಿ ಸೂತ್ರಕಾರರು ನಿರಾಕರಣೆ ಮಾಡಿದ ಹಾಗೆ ಅದು ಶುದ್ಧವಾದ ಯೋಗ ಅಲ್ಲ. ಇಲ್ಲಿ ವೈಶಂಪಾಯನರು ದತ್ತಾತ್ರೇಯ ಯೋಗವನ್ನು ಹೇಳಲಿಲ್ಲ. ದತ್ತಾತ್ರೇಯ ಯಾವಾಗಿದ್ದದ್ದು? ಅದೇ ಅಲ್ಲಿ ಬಹಳ ಹಿಂದೆ ಮರೀಚಿ, ಅತ್ರಿ, ಅಂಗಿರಸ್ಸು, ಪುಲಸ್ತ್ಯ, ಪುಲಹ, ಕ್ರತು, ಭೃಗು ಇವರೆಲ್ಲ ಚತುರ್ಮುಖನಿಂದ ಬಂದವರು ಪ್ರಜಾಪತಿಗಳು. ಅಲ್ಲಿ ಅತ್ರಿಗೆ ದತ್ತಾತ್ರೇಯ ಬಂದವ. ಸ್ವಯಂಭುವನ ನಂತರದ ಭಗವಂತನ ರೂಪ. ಕಪಿಲನ ಹಾಗೆ, ಕಪಿಲದ ನಂತರದಲ್ಲಿ ದತ್ತಾತ್ರೇಯನ ಅವತಾರ. ಅದು ಹೇಗೆ? ದೇವಹೂತಿಯ ಮಗಳು ಅನಸೂಯ, ಅವಳಲ್ಲಿ ಹುಟ್ಟಿದ್ದು. ಆಗ ದೇವಹೂತಿಯ ಮಗ ಕಪಿಲ ಬಂದ. ಕಪಿಲನ ಅಕ್ಕನ ಮನೆಯಲ್ಲಿ ದತ್ತಾತ್ರೇಯ ಬಂದ. ಆವತ್ತಿನ ಯೋಗಾಚಾರ್ಯ ಯೋಗದ ಪರಂಪರೆ ಅದು ನಿಂತೋಯ್ತು. ಇವತ್ತಿನ 180 ಕೋಟಿ ವರ್ಷದ ನಂತರ ಈಗ ಅದು ಸಿಗಲಿಲ್ಲ. ಅದೇ ಹೇಳಿದ, ಈಗ ಜನಮೇಜಯ ಹೇಳುವ ಯೋಗವೂ ಇವತ್ತಿಲ್ಲ. ಹಿರಣ್ಯಗರ್ಭ ಯೋಗ ಇವತ್ತು ಪತಂಜಲಿ ಯೋಗ, ಅದಕ್ಕಿಂತ ಹಿಂದೆ ವಿಂಧ್ಯ ಯೋಗ ಇತ್ತು, ಅದು ಇಲ್ಲ. ಹಾಗಾದ್ರೆ ಎಷ್ಟು ದೂರಕ್ಕೆ ಹೋಯಿತು ನೋಡಿ ಯೋಗಶಾಸ್ತ್ರದ ಹೆಸರು, ಪರಂಪರೆ. ಇದನ್ನು ಗುರುತಿಸಬೇಕಾದ್ದು, ಗಮನಿಸಬೇಕಾದ್ದು ಹಿರಣ್ಯ ಗರ್ಭ ಯೋಗದ ಬಗ್ಗೆ ಹಿಂದಿನ ಪೀರಿಯಡ್ಗಳಲ್ಲಿ ಎಷ್ಟರ ಮಟ್ಟಿಗೆ ಉಳಿದವರು ದಾಖಲೆಯನ್ನು ಕೊಡ್ತಾ ಇದ್ದಾರೆ ಅಂತ. ಮಹಾಭಾಷ್ಯಕಾರನಾಗಿ ಪತಂಜಲಿ ಬಂದ ಬಳಿಕ ಅವನದ್ದೇ ಯೋಗಗಳು ಮಹಾಭಾಷ್ಯದೊಟ್ಟಿಗೆ ವ್ಯಾಕರಣದ ಜೊತೆಯಲ್ಲಿ ಅವನು ಚಾಲ್ತಿಗೆ ಬಂದುಬಿಟ್ಟ. ಹೀಗೆ ಬಹಳ ಸುಂದರವಾಗಿ ಇವೆಲ್ಲ ಬೇರೆ ಬೇರೆ ಅಲ್ಲಿಕ್ಕೋಸ್ಕರ. ಇನ್ನು ನೋಡ್ಲಿಕ್ಕೆ ಹೋದ್ರೆ ವೇದಗಳ ಬಗ್ಗೆ ಹೇಳುವಾಗ ಈಗ ಹೇಳಿ ಆಯ್ತಲ್ಲ, ಅಪಾಂತರದ ಮಾಶ್ಚೈವ ವೇದಾಚಾರ್ಯ, ವೇದವನ್ನು ವಿಭಾಗ ಮಾಡಿ ಇಲ್ಲಿಗೆ ಲೋಕಕ್ಕೆ ಪ್ರಚಾರಕ್ಕೆ ತಂದವ ಅಪಾಂತರತಮ. ಆಗ ಅಪಾಂತರತಮ ನೋಡಿ ಅದನ್ನೇ ಉಲ್ಲೇಖ ಮಾಡಿದ್ದು. ಈಗ ವೇದವ್ಯಾಸರು ಬಂದಿದ್ದಾರೆ, ಇವನು ಗುರುಗಳು. ಅವರ ಹೆಸರು ಹೇಳಲಿಲ್ಲ ಈಗ. ಯಾಕೆಂದರೆ ಹಳೆಯ ಪಟ್ಟಿಯಲ್ಲಿ ಇಟ್ಟಿದ್ದೇನೆ ನಾನು ಇವರನ್ನು ತೋರಿಸ್ಲಿಕ್ಕೋಸ್ಕರ. ಹೇಗೆ ಕಪಿಲನನ್ನು ಮತ್ತು ಹಿರಣ್ಯಗರ್ಭನನ್ನು ಗುರುತಿಸಿದ್ನು, ಹಾಗೆ ಇವತ್ತಿನ 5,000 ವರ್ಷದಲ್ಲಿ ಬಂದಿರತಕ್ಕ ವೇದವ್ಯಾಸರ ವಿಭಾಗವನ್ನು ಗುರುತಿಸದೆ ನಮಗೆ 5,000 ಹೇಳಿದ್ದು ನಾನು. ಆಗ ಜನಮೇಜಯ ವೈಶಂಪಾಯನರಿಗೆ ಆಗಲೇ ಆಗ 1,000 ವರ್ಷವೂ ಆಗ್ತಾ ಇದ್ದಿಲ್ಲ. ಅವನ ಚರಿತ್ರೆಯನ್ನು ಅನ್ನುವಾಗ ನಾನು ಹೇಳಿದ್ದನಲ್ಲ ಕಳೆದ ಬಾರಿ, ವೇದವ್ಯಾಸರು ಧೃತರಾಷ್ಟ್ರನನ್ನು ಮಗನನ್ನಾಗಿಸಿಕೊಂಡಾಗ ಅವರು ಅವತಾರ ಮಾಡಿ 600 ವರ್ಷ ಆಗಿತ್ತು ಅಂತ. ಮತ್ತು ಧೃತರಾಷ್ಟ್ರನಿಗೆ 100 ವರ್ಷ, ಅವನು ಹೋಗುವಾಗ 700 ವರ್ಷ ಆಯಿತು. ಧೃತರಾಷ್ಟ್ರ ನಂತರದಲ್ಲಿ ಧೃತರಾಷ್ಟ್ರ ಹೋಗುವಾಗ ಪಾಂಡವರು
ಇನ್ನು 10-15 ವರ್ಷ 18 ವರ್ಷ ಇದ್ದರು ಮುಂದಕ್ಕೆ. ಆಗ ಅವರಿಗೆ 80 ಆಗಿದೆ, 90 ಆಗಿದೆ ಪಾಂಡವರಿಗೆ ಧೃತರಾಷ್ಟ್ರ ಹೋಗುವಾಗ. ಮತ್ತವರು 18 ವರ್ಷ ಇದ್ದರು ಕೃಷ್ಣನ ಉಪಾಸನೆಗಾಗಿ. ಹಾಗಾಗಿ ಅವರು ಮತ್ತೆ 18 ವರ್ಷದ ನಂತರ ಹೋಗುವಾಗ ಪರೀಕ್ಷಿತನನ್ನು 30 ವರ್ಷದ ಪರೀಕ್ಷಿತನನ್ನು ಕುಳ್ಳಿರಿಸಿ ಹೊರಟದ್ದು. ಅಲ್ಲಿಂದ ಈಗ 66 ವರ್ಷದ ಪರೀಕ್ಷಿತ ನಂತರದಲ್ಲಿ ಜನಮೇಜಯ ಬಂದದ್ದು. ಹಾಗೆ ಒಂದು ಸುಮಾರು ಹತ್ತಿರ 800 ವರ್ಷದ ಹತ್ತಿರ ಇದ್ದಾನೆ ವೇದವ್ಯಾಸರು, ವೇದ ವಿಭಾಗ ಮಾಡಿದರು. ಅವನನ್ನು ಹೇಳದೆ ಹಳೆಯ ಲೆಕ್ಕಾಚಾರದಲ್ಲಿ ಅಪಾಂತರತಮ ಶಬ್ದವನ್ನು ಪ್ರಯೋಗ ಮಾಡಿದ. ಅಪಾಂತರತಮ ಯಾರನ್ನು ನಾವು ನೋಡಿ ಆಯಿತು. ಅದು ನಾರಾಯಣನಿಂದ ಹುಟ್ಟಿ ಬಂದಿರತಕ್ಕಂಥ ಭಗವಂತನ ರೂಪ ವಿಶೇಷ, ಅದು ಸಾರಸ್ವತ ಲೋಕದ ಚಿಂತನೆ ಅದು ಅನ್ನುವುದನ್ನು ಗಮನಿಸಿದ್ದೇವೆ. ಹೀಗಾಗಿ ಇಲ್ಲಿ ಪಟ್ಟಿ ಮಾಡಿದ ಇವತ್ತು ವ್ಯಾಸರ ವೇದ ವಿಭಾಗದ ಚಿಂತನೆಯಲ್ಲಿ ನಾವು ಚಾಲ್ತಿಯಲ್ಲಿದ್ದೇವೆ. ಆದರೆ ಇಬ್ಬರು ಒಂದೇ ಆದ್ದರಿಂದ ನಮಗೆ ತೊಂದರೆ ಆಗಲಿಲ್ಲ. ಇವತ್ತಿನ ಕಪಿಲನು ಆವತ್ತಿನ ಕಪಿಲನು ಒಂದೇ ಆಗಲಿಲ್ಲ. ಆವತ್ತಿನ ಹಿರಣ್ಯಗರ್ಭ ಆವತ್ತಿನ ದತ್ತಾತ್ರೇಯ ಇವತ್ತಿನ ಹಿರಣ್ಯಗರ್ಭ ಒಂದೇ ಆಗಲಿಲ್ಲ. ಹಾಗಾಗಿ ಅಪಾಂತರದ ಮಾತ್ರ ವ್ಯಾಸರು ಒಬ್ಬರೇ ಆದರು. ಆದ್ದರಿಂದ ವೇದವನ್ನು ಒಪ್ಪಲಿಕ್ಕೆ ಬಂತು ವಿಭಾಗದಲ್ಲಿ. ಅದು ಸಾಂಖ್ಯಕ್ಕಿಂತ ಯೋಗಕ್ಕಿಂತ ಬೇರೆ ಉಂಟು ಗೊತ್ತಾಯಿತು. ವೇದಕ್ಕಿಂತ ಬೇರೆಯಾಗಿ ಸಾಂಖ್ಯ ಯೋಗ ಉಂಟು ಗೊತ್ತಾಯಿತು. ಇನ್ನೂ ಒಂದು ಮಾತು ಹೇಳ್ತಾನೆ ಪಾಶುಪತದ ಬಗ್ಗೆ. ಉಮಾಪತಿ, ಇದು ಪಾಶುಪತ ಮಾತ್ರ ಏಕಾಂತ ಭಕ್ತರಲ್ಲಿ ಸೇರಲಿಲ್ಲ ಅಲ್ಲಿ ಬಂದಾಗ ಶಬ್ದ. ಇಲ್ಲಿ ಇವರು ಭಿನ್ನತೆಯನ್ನು ಹೇಳಲಿಕ್ಕೆ ಹೊರಟಾಗ ಅದನ್ನೆಲ್ಲ ಎತ್ತಿಕೊಂಡ್ರು. ಉಮಾಪತಿ ಭೂತಪತಿ ಶ್ರೀಕಂಠ ಬ್ರಹ್ಮಣಸ್ಸುತಃ ಉಕ್ತಮಾನಿದಂ ವ್ಯಗ್ರಹ ಜ್ಞಾನಂ ಪಾಶುಪತಂ ಶಿವ. ಪಾಶುಪತ ಶಾಸ್ತ್ರ ಮಾಡಿದ್ಯಾರು? ಪಶುಪತಿ. ಪಶುಪತಿ ಯಾರು? ರುದ್ರದೇವ. ಹಾಗಾಗಿ ಉಮಾಪತಿ ಸ್ಪಷ್ಟಪಡಿಸಿದ್ರು. ಪಾರ್ವತಿಯ ಒಡೆಯನಾದ ಭೂತಪತಿ, ಎಲ್ಲ ಭೂತಗಳಿಗೆ ಹಿಂದೆ ನೋಡಿದ್ದೇವೆ ನಾವು, ಪಂಚಭೂತಗಳಿಗೆ ಒಡೆಯನಾಗಿ ನಿಂತ ಶ್ರೀಕಂಠ, ಅದು ಕೇಳಿದ್ದೇವೆ ನಾವು. ಶ್ರೀಕಂಠ ಅಲ್ಲ, ಶ್ರೀಕಂಠ. ಅದು ನಾರಾಯಣ, ಬದರಿನಾರಾಯಣ ಕುತ್ತಿಗೆ ಹಿಡಿದದ್ದು. ಅದ ಮೊದಲು ದಕ್ಷಯಜ್ಞದ ಕೊನೆಯಲ್ಲಿ, ಸಂಹಾರದ ಕೊನೆಯಲ್ಲಿ ಅವನ ತ್ರಿಶೂಲ ನಾರಾಯಣನ ಎದೆಗೆ ನಾಟಿದ್ದು. ಹಾಗಾಗಿ ಅದು ಶೂಲಾಂಕ ಆಗಲಿ, ನಿನ್ನ ಕುತ್ತಿಗೆ ಶ್ರೀಕಂಠ ಆಗಲಿ ಅಂತ ಹೇಳಿಕೊಂಡು ಅವರಿಬ್ಬರು ನಡೆಸಿಕೊಂಡದ್ದು ಕಥೆ ಹಿಂದೆ ಬಂದಿದೆ. ಹಾಗಂತ ಶ್ರೀಕಂಠನು ಅವನೇನಾಗಿದ್ದಾನೆ? ಅವರು ಬ್ರಹ್ಮಣಸ್ಸುತಃ, ಬ್ರಹ್ಮದೇವರಿಂದ ಹುಟ್ಟಿ ಬಂದಿದ್ದಾನವ. ಇನ್ನು ಬ್ರಹ್ಮದೇವರಿಂದ ಹುಟ್ಟಿದ್ದರ ಸ್ಪಷ್ಟತೆ ಇನ್ನು ಮುಂದಿನ ಚಿಂತನೆಯಲ್ಲಿ ಬರ್ತದೆ. ಹಿಂದೆಯೂ ಬಂದಿದೆ ಬೇಕಾದಷ್ಟು. ಅಹಂ ಪ್ರಸಾದಜೋ ಬ್ರಹ್ಮ ರುದ್ರಶ್ಚಕ್ರೋ ಸಂಭವ ಎನ್ನುವಲ್ಲೆಲ್ಲ. ಹಾಗೆ ಬ್ರಹ್ಮನ ಮಗನಾಗಿ ನಿಂತ ಶಿವ, ನಾರಾಯಣನ ಮಗ ಬ್ರಹ್ಮ, ಬ್ರಹ್ಮನ ಮಗ ಶಿವ, ಶಿವನ ಮಗ ಸ್ಕಂದ. ಇದು ಕ್ರಮ. ಹೀಗೆ ಬ್ರಹ್ಮನ ಮಗನಾಗಿ ನಿಂತ ಶಿವ, ಅವನು ಈ ಪಾಶುಪತ ಶಾಸ್ತ್ರವನ್ನು ಉಕ್ತವಾನಿದ ಅವ್ಯಗ್ರಹ ಜ್ಞಾನಂ ಪಾಶುಪತಂ ಶಿವ, ಪಾಶುಪತವನ್ನು ಕೊಟ್ಟ. ಮತ್ತು ಪಂಚರಾತ್ರಸ್ಯ ಕೃಷ್ಣಸ್ಯ ವಕ್ತಾತು ಭಗವಾನ್ ಸ್ವಯಂ, ವಕ್ತಾ ನಾರಾಯಣ ಸ್ವಯಂ. ಪಂಚರಾತ್ರವನ್ನು ನಾರಾಯಣನೇ ಕೊಟ್ಟದ್ದು. ಹೀಗೆ ಪಂಚರಾತ್ರ ನಾರಾಯಣನದ್ದು, ವೇದ ನಿತ್ಯವಾದದ್ದು, ಇದು ಎರಡು ಒಂದೇ ಪ್ರಕಾರ ಆಯಿತು. ಆಗ ಪಾಶುಪತ ಶಿವನದ್ದು ಶೈವ ಆಯಿತು, ಸಾಂಖ್ಯ ಕಾಪಿಲ ಆಯಿತು, ಆನಂತರ ಐರಣ್ಯಗರ್ಭ ಆಯಿತು ಯೋಗ. ಹೀಗೆ ಪ್ರತ್ಯೇಕ ಜನರಿಂದಾಗಿ ಬರಲಿಕ್ಕೆ ಹೋಗಿ ಇವು ಯಾವುದೂ ಸಹ ಒಂದೇ ಅಲ್ಲ ಅಂತ ಹೇಳಿಕೊಂಡು, ಜ್ಞಾನೇತು ಏತೇಷು ರಾಜೇಂದ್ರ ಸರ್ವೇಷು ಏತದ್ ವಿಶಿಷ್ಯತೆ ಅಂತ ಪಂಚರಾತ್ರಕ್ಕೆ ಒಂದು ಹೆಚ್ಚು ತೂಕದ ಮಾತನ್ನು ಹೇಳಿದ. ಎಲ್ಲ ವಿಷಯಗಳಲ್ಲಿ ಬಂದಿರತಕ್ಕಂತಹ ಕ್ರಮಗಳಲ್ಲಿ ಅತ್ಯಂತ ಪ್ರಶಸ್ತವಾದ ಚಿಂತನೆ ಯಾವುದು ಕೇಳಿದರೆ ಪಂಚರಾತ್ರದ್ದು. ಯಥಾಗಮಂ ಯಥಾಜ್ಞಾನಂ ನಿಷ್ಠಾ ನಾರಾಯಣ ಪ್ರಭು. ಅದಕ್ಕೆ ಪರಿಪೂರ್ಣವಾದಂಥ ಬೆಂಬಲ, ಅಧಿಕೃತವಾದ ಜ್ಞೇಯ ವಾಚ್ಯ, ಅದು ಭಗವಂತ ಇದ್ದಾನೆ. ಕೊನೆ ನಾರಾಯಣನಲ್ಲಿ ಆಗುವಂಥದ್ದು. ಹಾಗಾಗಿ ಎಲ್ಲ ಮಾತುಗಳ ಅನ್ವಯ ಆಗಬೇಕಾದ್ದು ದೇವರಲ್ಲಿ.
ಅದನ್ನು ಭಗವಂತ ಎಲ್ಲಿ ಸಿಗ್ತಾನೆ, ಎಲ್ಲಿ ಇರ್ತಾನೆ, ಯಾರಿಗೆ ಕೇಳಿದರೆ ನಿಸ್ಸಂಶಯೇಶು ಸರ್ವೇಶು ನಿತ್ಯಂ ವಸತಿ ವೈಯಾರಿ. ಯಾರಿಗೆ ಡೌಟ್ ಇಲ್ಲ, ಯಾರು ಎಲ್ಲವನ್ನು ಕಳ್ಕೊಂಡಿದ್ದಾರೆ ಸಂಶಯಗಳನ್ನು, ನಿರ್ಣಯಾತ್ಮಕವಾದ ಜ್ಞಾನ ಯಾರಲ್ಲಿದೆ ಅಲ್ಲಿ ಭಗವಂತ ಬರ್ತಾನೆ ಅಷ್ಟೇ. ಮತ್ತೆ ಇಷ್ಟೆಲ್ಲ ಭಗವಂತನೇ ಎಲ್ಲಕ್ಕೂ ಪ್ರಧಾನನಿದ್ದಾನೆ ಅಂದಾಗ ಸಂಶಯ ಇಲ್ಲದಂತ ಚಿಂತನೆ ಮಾಡಿದವರಲ್ಲಿ ಭಗವಂತ ಸಿಗ್ತಾನೆ. ಆದರೆ ಮತ್ತು ಉಳಿದವರಿಗೆ ಸಂಶಯ ಆದರೂ ಯಾಕೆ, ಸಂಶಯದ ಕಥೆಯನ್ನು ಏನು ಕೇಳಿದರೆ ವೈಶಂಪಾಯನರು ಹೇಳ್ತಾರೆ, ಸಂಶಯಾನ್ ಹೇತುವಾನ್ ನಾಧ್ಯಾವಸತಿ ಮಾಧವ. ಭಗವಂತ ಮಾಧವ ನೋಡಿವ, ಮಾ ಅಂದರೆ ಪ್ರಮಾಣ ಅಂತ ಅರ್ಥ, ಮಾನಂ ಪ್ರಮಾಣ, ಪ್ರಮಾಣಾನಿ ಮಾನಿ, ಪ್ರಮಾಣಗಳಿಗೆ ಅವನು ಸ್ವಾಮಿ. ಆದ್ದರಿಂದ ಪ್ರಮಾಣಗಳೆಲ್ಲದರಲ್ಲಿಯೂ ವಾಚ್ಯನಾಗಿ ನಿಂತ ಭಗವಂತ ವಾಸ್ತವವಾಗಿ ಸಂಶಯ ಇದ್ದವರ ಅಲ್ಲಿ ಸುಳಿಯುವುದಿಲ್ಲವ. ಸಂಶಯಕ್ಕೆ ಕಾರಣ ಎಂಥದ್ದು ಕೇಳಿದರೆ ತರ್ಕ, ಗಲಾಟೆ ಮಾಡೋದು, ಪ್ರಶ್ನೆ ಮಾಡೋದು, ಪ್ರಶ್ನೆ ಮಾಡೋದು, ಪ್ರಶ್ನೆ ಮಾಡೋದು, ಪ್ರಶ್ನೆ ಮಾಡೋದು. ಉತ್ತರ ಕೊಟ್ಟರು ಮತ್ತೆ ಪುನಃ ಪ್ರಶ್ನೆ ಅವರಿಗೆ ನಿಲ್ಲುವುದಿಲ್ಲ. ಪೆದಂ ಕೇಳ್ತಾ ಇರ್ತಾರೆ, ಏನಾದರೂ ಉಲ್ಟಾ ವ್ಯತ್ಯಾಸ ಮಾಡ್ತಾರೆ. ಹೀಗಾಗಿ ಯಾವತ್ತು ನೋಡಿದರೂ ತರ್ಕ ಮಾಡಿಕೊಳ್ಳುವವರಿಗೆ, ಸಂಶಯವನ್ನು ಗಟ್ಟಿ ಮಾಡುವವರಿಗೆ, ಅದನ್ನು ತೆರ್ಕೊಳ್ಳುವುದಿಲ್ಲ, ಸಂಶಯವನ್ನು ಅಳಿಸಿಕೊಳ್ಳುವುದಿಲ್ಲ, ಇನ್ನೊಂದು ರೀತಿಯಿಂದ ಸಂಶಯವನ್ನು ದೃಢಪಡಿಸಲಿಕ್ಕೆ ಪ್ರಯತ್ನಿಸುವುದು, ಇಂಥವರ ಕೈಯಲ್ಲಿ ಪ್ರಮಾಣಾಧಾರಿತನಾದ ಭಗವಂತ ಬರುವುದೇ ಇಲ್ಲ, ಸಿಗುವುದೇ ಇಲ್ಲ. ಯಾಕೆ ಕೇಳಿದರೆ ನಚೈ ಅವರದ್ದು ವಾಸ್ತವ ನಚೈನ ಮೇವಂ ಜಾನಂತಿ ತಮೋಭೂತ ವಿಷಾಂಬತಿ. ಅವರು ಕೆಟ್ಟವರು ಮಾರ್ಯಾರೆ ಅಂತ ವೈಶಂಪಾಯನ. ಅವರು ತಮೋಭೂತರು. ಅವ್ರು ಎಂಥ ಭೂತರು? ತಮೋಭೂತರು. ಅವರು ಕತ್ತಲೆಯವರು, ಅವರು ತಾಮಸರು. ತಾಮಸರು ಯಾವತ್ತೂ ಸಹ ವಿಪರೀತವೇ. ಅವರು ಗಟ್ಟಿ ಮಾಡುವುದೇನನ್ನು ಕೇಳಿದರೆ ಸಂಶಯವನ್ನೇ, ತಪ್ಪನ್ನೇ ದೃಢಪಡಿಸಿಕೊಳ್ಳುತ್ತಾರೆ. ಅವರಿಗೆ ಯಾವುದೂ ಸಹ ಶುದ್ಧವಾದ ಚಿಂತನೆ ಬೇಕಾಗಿಲ್ಲ. ಎಲ್ಲ ಶಾಸ್ತ್ರಗಳಲ್ಲಿನ ಒಕ್ಕೊರಳವಾದದಲ್ಲಿ ಭಗವಂತನ ಪಾರಮ್ಯವೇ, ಅದನ್ನು ಗುರುತಿಸುವ ಯೋಗ್ಯತೆ ಅವರಲ್ಲಿಲ್ಲ. ಎಲ್ಲೋ ಭಗವಂತನಿಗಾಗಿ ಹೇಳಲ್ಪಟ್ಟರೂ ಅರ್ಥ ಆಗುವುದಿಲ್ಲ ಅವರಿಗೆ. ಹೇಗೆ ಅಂದರೆ, ಈಗ ಚರಿತೆ ಇದೆ, ರಾವಣನ ಬೇಕಾದಷ್ಟು ದಿಗ್ವಿಜಯಗಳನ್ನೆಲ್ಲ, ವಾಲಿಯನ್ನು ಸಹ, ವಾಲಿಯೆಡೆಗೂ ಹೋಗಿದ್ದ ಇರಲಿ, ಎಲ್ಲೆಡೆ ಅಪ್ಸರೆಯರನ್ನು ಎಳ್ಕೊಂಡು ಬಂದಿದ್ದಾನೆ, ಪಾತಾಳಲೋಕಕ್ಕೂ ನಾಗೇಕನ್ಯೆಯರನ್ನು ತಂದಿದ್ದಾನೆ. ಇಂಥ ವಿಚಿತ್ರವಾದ ಕೆಲಸಗಳನ್ನು ಮಾಡಿಕೊಂಡಿದ್ದಾನೆ ರಾವಣ. ಮತ್ತೆ ಅವನು ಇಂತಹ ಪ್ರಸಂಗಗಳಲ್ಲಿ ನೀನು ಸಹ ಇನ್ನು ಮುಂದಕ್ಕೆ ಸ್ತ್ರೀಯ ಒಂದು ಬಲಾತ್ಕಾರದಲ್ಲಿ ಸಾಯಲಿಕ್ಕೆ ಉಂಟು ಎನ್ನುವ ಶಾಪವನ್ನು ಹೊತ್ತು ತಂದಿದ್ದಾನೆ. ಭಾರಿ ತಪಸ್ಸು ಎಲ್ಲ ಮಾಡಿದ್ದಾನೆ, ಶಿವನನ್ನು ಒಲಿಸಿಕೊಂಡಿದ್ದಾನೆ. ಕೊನೆಗೆ ಸೀತೆಯ ಅಪಹಾರದಿಂದಾಗಿ ಅವನು ಹನುಮಂತನ ಒಂದು ವಿಶೇಷವಾದಂತಹ ಸೇವೆಯಲ್ಲಿ ಸೀತೆ ಕಳ್ಳನಾಗಿ ಸಿಕ್ಕಿಬಿದ್ದು ಲಂಕೆಯ ಭಸ್ಮಕ್ಕೂ ಕಾರಣನಾದ, ಸರ್ವನಾಶಕ್ಕೂ ಕಾರಣನಾಗಿ ಸತ್ತೋದ. ಬಹಳ ಚೆನ್ನಾಗಿ ಕತೆ ಕೇಳಿದೆವು. ಹೀಗೆ ರಾಮನಿಂದ ಸತ್ತ ರಾವಣ ಅಂತ, ರಾಮನ ಬಾಣದ ಪೌರುಷ, ರಾಮನ ದೂತನ ಹನುಮಂತನ ಪಾರಮ್ಯ ಅರ್ಥ ಆಯಿತು. ಇದರಲ್ಲಿ ಹೇಳಿಕೊಂಡು ಹೋದಾಗೆಲ್ಲ ರಾವಣನ ಬಗ್ಗೆ ಬಹಳಷ್ಟು ಮಾತುಗಳು ಬರಲಿಲ್ಲ. ತುಂಬ ಸೀನುಗಳಲ್ಲಿ ರಾವಣನ್ನೇ ಕಾಣ್ತಾನೆ. ಕಡೆಗೆ ಮಾತ್ರ ರಾಮನ ಪ್ರವೇಶ, ಅದಕ್ಕೆ ಮೊದಲು ಹನುಮಂತನ ಪ್ರವೇಶ. ಅಷ್ಟು ಬಿಟ್ಟರೆ ಇವನು ನಾಗಲೋಕಕ್ಕೆ ಹೋದದ್ದು, ಸುಮಾರು ಹೊತ್ತಿನಲ್ಲಿ ಎಲ್ಲ ರಾವಣನನ್ನು ಚಂಡೆಯವರು ಕುಣಿಸಿದ್ದಾರೆ. ಅಲ್ಲಿಂದ ಅಪ್ಸರೆಯರನ್ನು ಸ್ವರ್ಗಕ್ಕೆ ಹೋಗಿ ಎಳೆದು ತಂದದ್ದು, ಮತ್ತು ಕೈಲಾಸಕ್ಕೆ ಹೋಗಿ ಶಿವನ ತಪಸ್ಸು ಎಲ್ಲ ಮಾಡಿದ್ದು, ಅದಕ್ಕೂ ಮೊದಲು ಬ್ರಹ್ಮನ ತಪಸ್ಸು ಮಾಡಿ ಬ್ರಹ್ಮನಿಂದ ವರ ಪಡೆದದ್ದು. ನೋಡಿ ಎಷ್ಟು ಸೀನುಗಳಲ್ಲೆಲ್ಲ ರಾವಣ ಇದ್ದಾನೆ. ಮೊದಲು ಪ್ರವೇಶ ಅವನದ್ದೇ, ರಾವಣನದ್ದೇ. ಮತ್ತು ಕುಬೇರನನ್ನು ಓಡಿಸಿ ಅವನಿಂದ ಪುಷ್ಪಕ ವಿಮಾನವನ್ನು ಎಳ್ಕೊಂಡು ಬಂದದ್ದು. ಇವೆಲ್ಲ ನೋಡ್ಲಿಕ್ಕೆ ಹೋದರೆ ರಾವಣ ಸುಮಾರು ಕಡೆಯಲ್ಲಿ ಬಂದಿದ್ದಾನೆ. ಮತ್ತು ಅವನೇ ಹೇಳ್ತಾನೆ, ರಾವಣನೇ ಕುಂಭಕರ್ಣನಿಗೆ ಬುದ್ಧಿವಾದ ಹೇಳಿದಾಗ ಕುಂಭಕರ್ಣ ಹೇಳಿದ, ಇನ್ನೊಬ್ಬರದ್ದು ಹುಡುಗಿ ಕದಿಬಾರ್ದು ಮಾರೆ, ಕೊಟ್ಟುಬಿಡು ಹೋಗು ಅಂತ, ನಾನು ಮತ್ತೆ ಮಲಗ್ತೇನೆ ಅಂತ. ಹಾಗೆ ಹೇಳಿದ್ದೇನು ಅಂದರೆ, ನಿನ್ನಂಥ ಪೌರುಷವಂತ ಸಹೋದರರನ್ನು ಪಡೆದದ್ದಕ್ಕೇನೆ ನಾವು ಏನು ಕೆಲಸ ಮಾಡಲಿಕ್ಕೂ ಸಮರ್ಥರಾಗುವುದು ಅಂತಾನೆ. ಆಯಿತೊಂದು ಒಪ್ಪಿಕೊಂಡ. ಕುಂಭಕರ್ಣ ಹೋಗಿ ಸತ್ತು ಬಂದ. ಹಾಗೆ ಎಲ್ಲರೂ ಸತ್ತರು. ಇಂದ್ರಜಿತ್ ಆಗಲಿ, ವಿಭೀಷಣ ಒಬ್ಬನೇ ಆಚೆ ಕಡೆ ಓಡಿದ್ದಕ್ಕೆ ಉಳ್ಕೊಂಡ ಅಷ್ಟೇ.
ಒಳ್ಳೆಯ ವಿಷಯ ಹೇಳಿದ್ದಕ್ಕೆ. ಹೀಗಾಗಿ ಪೌರುಷ ಅದು ಇರುವುದು ಇನ್ನೊಬ್ಬರಿಗೆ ತಲೆ ಬಗ್ಗಿಸ್ಲಿಕ್ಕೆ ಅಲ್ಲ, ತಮ್ಮ ಸ್ವಾರ್ಥಕ್ಕೆ ಸಾಧನೆಗೆ ಅದನ್ನು ಬಳಸಿಕೊಳ್ಳುವುದು ಯೋಗ್ಯವೇ ಆಗಿದೆ ಅಂತ ರಾವಣನನ್ನು ಮತ್ತೆ ಪುನಃ ದೃಢಪಡಿಸಿಕೊಳ್ಳುವವರು ಇರ್ತಾರೆ. ಅವರೆಲ್ಲ ತಮೋಭೂತ. ಹಾಗಾಗಿ ತಪ್ಪನ್ನೇ ಗಟ್ಟಿ ಮಾಡುವವರಿದ್ದಾರೆ. ಅದಕ್ಕೆ ಬೇಕಾದಂತಹ ಕಾರಣಗಳನ್ನು, ನಿಮಿತ್ತಗಳನ್ನು, ಹೇತುಗಳನ್ನೆಲ್ಲ ಸಿಕ್ಕಿಸ್ತಾರೆ. ಹೀಗಾಗಿ ಅವರಿಗೆಲ್ಲ ಶುದ್ಧವಾದ ವೇದಾಂತಗಳು ಬೇಕಾಗಿಲ್ಲ ಅನ್ನುವ ನೆಲೆಯಲ್ಲಿ ವೈಶಂಪಾಯನರು ಬಹಳ ಸುಂದರವಾಗಿ ಹೇಳುತ್ತಾರೆ. ಯಾರು ಪಂಚರಾತ್ರವಿದೋ ಏತು ಯಥಾಕ್ರಮ ವರಾಂದ್ರಪ ಏಕಾಂತ ಭಾವೋಪಗತ ತೇ ಹರಿಂ ಪ್ರವಿಶಂತಿ ವೈ. ದೇವರೆಡೆಗೆ ಸಾಗಲು ಬೇಕಾಗಿರತಕ್ಕಂತಹ ಒಂದು ಅದ್ಭುತವಾದಂತಹ ವ್ಯವಸ್ಥೆಯನ್ನು ಹೇಳ್ತಾರೆ. ದೇವರೇ ಬೇಕೆನ್ನುವುದು ಬೇಕು ಮೊದಲಿಗೆ, ಯಾರೂ ಆಗುವುದು ಎನ್ನುವುದು ಆಗುವುದಿಲ್ಲ. ಯಾರಾದರೇನಂತೆ, ನಮಗೆ ಊಟ ಹಾಕಿದ್ರಾಯ್ತಲ್ಲ, ನಮ್ಮನ್ನು ಆನಂದಗೊಳಿಸಿದ್ರಾಯಿತು ಹೇಳಿಕೊಂಡು ಯಾವ ದೇವಾಲಯದೊಳಗೂ ನುಗ್ಗುವಂತಿಲ್ಲ. ಯಾಕೆಂದರೆ ಅವರೇ ಅಲ್ಲಿಂದ ಪದರಾಡಾಗ್ತಾರೆ ಒಂದಿನ. ನಾವು ಯಾರನ್ನಾದರೂ ದೇವಾಲಯದಲ್ಲಿ ನಿಲ್ಲಿಸ್ಬೋದು, ಆದರೆ ಒಂದು ಕಡೆ ಉಂಟು, ಅವರು ತೆರಳಿ ಬಿಟ್ರೆ ನಾವು ಪ್ರತಿಷ್ಠೆ ಮಾಡಿದ ದೇವರುಗಳೇ, ದೇವತೆಗಳೇ ದೇವರೆಡೆಗೆ ಸಾಗಿಬಿಟ್ರೆ, ಪ್ರಧಾನನಾದ ಭಗವಂತನೆಡೆಗೆ, ನಾರಾಯಣನಿಗೆ, ವಿಷ್ಣುವೆಡೆಗೆ ಹೊರಟು ಬಿಟ್ಟರೆ ಇದು ದೇವಳ ಖಾಲಿ. ಮತ್ತು ನಾವು ಟ್ರಸ್ಟಿಗಳು, ವ್ಯವಸ್ಥಾಪಕರು, ಆಡಳಿತ ಮಂಡಳಿ, ಪೂಜೆ ಪುನಸ್ಕಾರದವರು ಮತ್ತು ಪುರೋಹಿತ ವರ್ಗ ಅವೆಲ್ಲ ಎಂತ ಮಾಡೋದು? ಅವೆಲ್ಲ ಹೊಡೆದೋಗುತ್ತೆ, ಕೊನೆಗೆ ನಾಶ ಆಗಿಬಿಡುತ್ತೆ. ದೇವರೇ ಇಲ್ಲದ ನಂತರ ಮತ್ತೆ ದೇವಾಲಯಕ್ಕೆ ಯಾರು ಬರ್ತಾರೆ? ಯಾಕೆ ಬರ್ತಾರೆ? ಏನು ಅಂತ ಇಲ್ಲ. ಹಾಗಾಗಿ ಅಬ್ರಹ್ಮ ಭುವನಾಲೋಕ, ಆ ಎಲ್ಲ ಬ್ರಹ್ಮಾದಿ ದೇವತೆಗಳ ಎಲ್ಲ ದೇವಳಗಳು ಸಹ ಸ್ಥಾನ ವಿಶೇಷಗಳು, ಸನ್ನಿಧಿಗಳು. ಅವರು ಶಬ್ದದಲ್ಲಿ ಲೋಕ ಅಂತ ಕರೆದ್ರು, ನಾವು ಅದನ್ನು ಗುಡಿ ಅಂತ ಗುರುತಿಸಿದೆವು ಅಷ್ಟೇ, ವ್ಯತ್ಯಾಸ ಏನಿಲ್ಲ. ಅಬ್ರಹ್ಮ ಭುವನಾಲೋಕ ಪುನರಾವರ್ತಿನ ಅರ್ಜುನ. ಅವರೆಲ್ಲ ಅಲ್ಲಿಂದ ಬಿಟ್ಟು ಹೋಗ್ತಾರೆ, ಹಿಂದೆ ಬರಲಿಕ್ಕೆ ಉಂಟಾಗ್ತದೆ, ಮತ್ತೆ ಕಟ್ಟಬೇಕಾಗತ್ತೆ, ಮತ್ತೆ ಸುತ್ತು ಬರಬೇಕಾಗತ್ತೆ. ಆದರೆ ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಮ್ಮ. ನಾರಾಯಣನ ದೇವಾಲಯಕ್ಕೆ ಹೋದರೆ ಮತ್ತೆ ಹಿಂದೆ ಬರಲಿಕ್ಕೆ ಆಗುವುದಿಲ್ಲ. ಯಾಕೆ? ಅಲ್ಲಿ ದೇವರಿಲ್ಲ, ಆಗುವುದಿಲ್ಲ. ಉಳಿದೆಲ್ಲ ದೇವತೆಗಳು ಅಲ್ಲಿ ಬಂದು ಸೇರ್ತಾರೆ, ಹೊರತು ನಾರಾಯಣ ಎಲ್ಲಿಗೂ ಹೋಗುವುದಿಲ್ಲ. ಆದ್ದರಿಂದ ಅದನ್ನು ನಂಬಿ ಕೂತವನಿಗೆ ನಿರಂತರವಾಗಿ ಅಲ್ಲಿ ಅವಕಾಶ ಇದೆ. ಅದರಿಂದ ಏಕಾಂತ ಭಾವೋಪಗತಃ, ಒಂದೇ ಶುದ್ಧವಾದ ಪರಮೋಚ್ಚವಾದ ಮುಖ್ಯನಾದ ಭಗವಂತನೆಡೆಗೆ ಬಂದವರು ಮಾತ್ರವೇ ದೇವರನ್ನು ಪಡೆಯುತ್ತಾರೆ. ಉಳಿದ ಕಡೆಯಲ್ಲಿದ್ದವರು ದೇವತೆಗಳಿಗೆ ಭಗವಂತನೆಡೆ ಬರಲಿಕ್ಕೆ ಆಗುವುದಿಲ್ಲ. ಅಲ್ಲಿನ ದೇವತೆಗಳು ಓಡ್ಬೋದು ಅವರ ಸಾಮರ್ಥ್ಯದಿಂದ, ಆದರೆ ಇವರನ್ನು ಕರ್ಕೊಂಡು ಹೋಗಲಿಕ್ಕೆ ಅವರಿಗೆ ಅವಕಾಶ ಇಲ್ಲ, ಪರ್ಮಿಷನ್ ಇಲ್ಲ. ಅಷ್ಟೇ ಅಲ್ಲದೆ ಅವರಿಗೆ ಅಂಥ ಸಾಮರ್ಥ್ಯವೂ ಇಲ್ಲ. ಮತ್ತೊಂದು ಮಾತು ಹೇಳ್ತಾನೆ, ಯಥಾಕ್ರಮ ಪರಾಂಧ್ರಪ. ಇಲ್ಲಿ ಇದಕ್ಕೆ ಕಾರಣ, ಏಕಾಂತ ಭಾವಕ್ಕೆ ಕಾರಣ, ಏಕಾಂತ ಧರ್ಮಕ್ಕೆ, ಏಕಾಂತ ವಿಷಯಕ್ಕೆ ಕಾರಣ ಪರಮೋಚ್ಚನಾದ ಭಗವಂತ ಒಬ್ಬ ಎನ್ನಲಿಕ್ಕೆ ಕಾರಣ ಯಥಾಕ್ರಮ ಪರಾಹ. ನೀವು ಕ್ರಮ ಪ್ರಕಾರ ನೋಡಿ. ಯಥಾಕ್ರಮ ಪರ, ಪರ ಎನ್ನುವುದು ಶ್ರೇಷ್ಠವನ್ನು ಹೇಳ್ತದೆ. ಯಥಾಕ್ರಮ ಶ್ರೇಷ್ಠ. ಕ್ರಮ ಪ್ರಕಾರವಾಗಿ ಅವರು ಮೇಲಕ್ಕೆ 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 ಹೋಗ್ತಾ ಇರಬೇಕು. ನಿಮಗೆ ನೋಡಿ, ವರ್ಷ ಯಾರಿಗೆ ಹೆಚ್ಚಾಯಿತು? ಅಜ್ಜನಿಗ, ಮಗನಿಗ, ಅಪ್ಪನಿಗ, ಮೊಮ್ಮಗನಿಗ, ಯಾರಿಗೆ ವರ್ಷ ಹೆಚ್ಚಾಯಿತು ಹೇಳಿ? ಇದೆಂತ ಕೇಳಿದ್ದು? ಎಷ್ಟು ಸುಲಭದಲ್ಲಿ ಕೇಳಿದ್ದೇನೆ ನಾನು. ಕಷ್ಟ ಉಂಟು ಹೇಳಲಿಕ್ಕೆ. ವರ್ಷ ಹೆಚ್ಚಾದ್ದು ಯಾರಿಗೆ? ಸರಿ ನೋಡಿ ಯಾರಿಗೆ ಅಂತ ಹೇಳುವ. ನೀವು ಚಿತ್ರ ತೋರಿಸಿ. ಅಲ್ಲ, ಚಿತ್ರ ಯಾಕೆ ತೋರಿಸಬೇಕು? ಅಲ್ಲ, ಚಿತ್ರ ತೋರಿಸಿ. ಆಯಿತು, ಚಿತ್ರ ತೋರಿಸಿದೆವು. ಚಿತ್ರ ತೋರಿಸುವಾಗ ಒಂದನ್ನು ನೋಡಿ ಗುರುತಿಸಿದ್ದ. ಓ, ಇವರಿಗೆ ವರ್ಷ ಹೆಚ್ಚಾಯಿತು ಅಂತೇಳಿ ತೋರಿಸಿದ. ಯಾಕೆ ಕೇಳಿದರೆ, ನೋಡಿ ಅವನು ಹಣ್ಣಾಗಿದ್ದಾನೆ, ಬಿಳಿ ಬಿಳಿ ತಲೆ ಉಂಟು, ಕೂದಲು, ಗೋಲಿಟ್ಕೊಂಡೆಲ್ಲ ಹೋಗ್ತಾನೆ. ಮತ್ತು ಇವರು ಸ್ವಲ್ಪ ಸರಿ ಇದ್ದಾರೆ, ಸರ್ತ ಇದ್ದಾರೆ. ಅವರು ಪೂರ ಸರ್ತ ಇದ್ದಾರೆ. ನೋಡಿ, ಅವನ ಅಜ್ಜನನ್ನು ತೋರಿಸಿ ಅವ ಸರ್ತ ಇದ್ದಾನೆ ಹೇಳಿ ಅವನಿಗೆ ವರ್ಷ ಹೆಚ್ಚಾಗಲಿಲ್ಲ ಹೇಳಿಬಿಟ್ಟ. ಅಪ್ಪನನ್ನು ತೋರಿಸಿ ಅವನು ಸ್ವಲ್ಪ ವರ್ಷ ಆಗ್ತಾ ಬಂದಿದೆ ಅಂತ ಹೇಳಿದ, ಅವನು ಸ್ವಲ್ಪ ಬಗ್ಗಿದ್ದಾನೆ. ಮಗನನ್ನು ತೋರಿಸಿ ಇವನೇ ದೊಡ್ಡವ ಅಂತ ಹೇಳಿಬಿಟ್ಟ. 12 ವರ್ಷ. ಯಾಕೆ? ಅವನಿಗೆ ಬಿಳಿ ಬಿಳಿ ಗಡ್ಡೆ ಎಲ್ಲ ಬಂದಿದೆ, ಅವನು ಮುದುಕನಾಗಿ ಕಾಣ್ತಾನೆ. ಇನ್ನಿರುವುದು ಅವನ ನಂತರದಲ್ಲಿ ಮರಿಮಕ್ಕಳೆಲ್ಲ, ಮೊಮ್ಮಕ್ಕಳು, ಮರಿಮಕ್ಕಳು.
ಇದು ವರ್ಷ ಹೆಚ್ಚಾಯ್ತು ಯಾರಿಗೆ ಕೇಳಬೇಕು ನಾವು? ಯಾರು ಮೊದಲು ಹುಟ್ಟಿದ್ದಾನೆ ಅವನಿಗೆ ಹೇಳಲೇಬೇಕಲ್ಲ. ಯಾರೇ ಮತ್ತೆ ಹುಟ್ಟಿಕೊಳ್ಳಿ ಇರಲಿ, ಯಾವುದೇ ಆಕಾರ ವಿಕಾರಗಳಲ್ಲಿ ಇರಲಿ, ಕಾಲದ ಘಟ್ಟದಲ್ಲಿ ನೋಡಿಕೊಂಡಾಗ ಯಥಾಕ್ರಮ ಬರಾಹ ಹಾಗೆ ಇರುತ್ತೆ. ಆಗ ರುದ್ರದೇವರು ಹುಟ್ಟುವ ಮುಂಚೆ ಯಾರಿದ್ರು? ಪ್ರಶ್ನೆ ಕೇಳೋ ರೀತಿ ಅದು ಬಹಳ ಚೆನ್ನಾಗಿರ್ತದೆ. ರುದ್ರದೇವರು ಹುಟ್ಟುವ ಮುಂಚೆ ರುದ್ರನ ಅಪ್ಪ ಇರಲೇಬೇಕಲ್ವ? ಗಣಪತಿ ಹುಟ್ಟುವ ಮುಂಚೆ ಗಣಪತಿ ಅಪ್ಪ ಬೇಡವಾ? ಗಣಪತಿ ಅಮ್ಮ ಬೇಡವಾ? ಗಣಪತಿ ಯಾರು ಕೇಳಿದಾಗ ನೀವು ಹೇಳುದಿಲ್ವಾ ಗಣಪತಿ ಅಂದರೆ ಇಷ್ಟು ಗೊತ್ತಿಲ್ಲ ನಿಮಗೆ, ಈಶ್ವರನ ಮಗ ಅಲ್ವಾ ಅಂತ? ಅದೇ ಮಗ ಆದ ತಕ್ಷಣ ಗೊತ್ತಾಯ್ತಲ್ಲ, ಅವ ದೊಡ್ಡವ ಇವ ಕೆಳಗೆ ಸಣ್ಣವ ಆಗಲೇಬೇಕಲ್ಲ. ಕಾಲದ ಕ್ರಮ ನೋಡಿಕೊಂಡಾಗ ಹೀಗೆ ಕಾಲದ ಕ್ರಮದಲ್ಲಿ ಒಬ್ಬನ ಶ್ರೇಷ್ಠ್ಯವನ್ನು ಗುರುತಿಸಲಿಕ್ಕೆ ಬರ್ತದೆ. ಇನ್ಯಾವುದರಲ್ಲಿ ಹೇಳ್ಬೋದು ಅಂದರೆ ಗುಣದ ಕ್ರಮದಲ್ಲಿ ಹೇಳಲಿಕ್ಕೆ ಬರ್ತದೆ. ಗುಣದ ಕ್ರಮದಲ್ಲಿ ಯಾವ ಗುಣವನ್ನು ಇಟ್ಟುಕೊಳ್ಳುವ? ಜ್ಞಾನ ಎನ್ನುವುದನ್ನು ಗುಣ ಇಟ್ಟುಕೊಳ್ಳುವ ಆದೀತು. ಆಗ ಜ್ಞಾನದಲ್ಲಿ ಹೆಚ್ಚುತನ ಬರ್ತದೆ. ಅದು ಹೆಚ್ಚು ಕಡಿಮೆ ಆಗ್ಬೋದು, ಅದು ಕಾಲವನ್ನು ವರೆಸ್ತದೆ. ಯಾರು ಹೆಚ್ಚು ತಿಳಿದಿರ್ತಾರೆ ಅವರು ದೊಡ್ಡವರು ಅನಿಸಿಕೊಳ್ಳುತ್ತಾರೆ, ಯಾರು ಕಮ್ಮಿ ತಿಳಿದಿರ್ತಾರೆ ಅವರು ಸಣ್ಣವರಾಗ್ತಾರೆ. ಅವನು ಯಾಕೆ? ಅವನಿಂದ ಪಾಠ ಕೇಳ್ತಾನೆ, ತಿಳ್ಕೊಳ್ಳಿಕ್ಕೆ ಬರ್ತಾನೆ. ಹೀಗೆ ಜ್ಞಾನದಲ್ಲಿ ಏರುಪೇರುಗಳು ಬರ್ತವೆ. ಇನ್ನು ಬಲದಲ್ಲಿ, ಪೌರುಷದಲ್ಲಿ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ತದೆ, ಅದು ಹಾಗೆ. ಮತ್ತೆ ಪ್ರಯೋಗಗಳಲ್ಲಿ, ಕರ್ಮಗಳಲ್ಲಿ ಹೆಚ್ಚು ಕಮ್ಮಿ ಆಗ್ತದೆ. ದೊಡ್ಡ ಉದಾತ್ತವಾದ ಕರ್ಮ ಮಾಡುವ ಮೂಲಕ ಲೋಕಕ್ಕೆ ಅದನ್ನು ಕೊಡುವ ಮೂಲಕ ಅವನು ದೊಡ್ಡವ ಅನಿಸಿಕೊಳ್ಳುತ್ತಾನೆ. ಹಾಗೆ ಅನೇಕ ರೀತಿಯಿಂದ ವ್ಯಕ್ತಿಗಳನ್ನು ಮೇಲೆ ಕೆಳಗೆ ಗಮನಿಸಲಿಕ್ಕೆ ಆಗ್ತದೆ, ಗುರುತಿಸಲಿಕ್ಕೆ ಆಗ್ತದೆ. ಹಾಗಾಗಿ ನೀವು ಈಗ ತಿರುಗಿಸಿ ಕೇಳಿದ್ದೀರಿ ಹೇಳಿಕೊಂಡು ಶಿವನ ಮಗ ಗಣಪತಿ ಇದ್ದಾನೆ, ಅವನು ಕಾಲತಃ ಮತ್ತೆ ಬಂದಿದ್ದಾನೆ, ಆದ್ದರಿಂದ ಗಣಪತಿ ಚಿಕ್ಕವ, ಶಿವ ದೊಡ್ಡವ. ಶಿವ ಬ್ರಹ್ಮನ ಮಗ ಇದ್ದಾನೆ, ಈಗಲೇ ಅರ್ಥ ಆಯ್ತಲ್ಲ, ಬ್ರಹ್ಮಣ ಸುತಃ ಅಂತ ಹೇಳಿದ್ದು. ಬ್ರಹ್ಮನ ಮಗ ಇದ್ದಾನೆ, ಬ್ರಹ್ಮ ದೊಡ್ಡವ, ಶಿವ ಚಿಕ್ಕವ. ಬ್ರಹ್ಮ ನಾರಾಯಣನ ಮಗ ಇದ್ದಾನೆ, ನಾರಾಯಣ ದೊಡ್ಡವ, ಬ್ರಹ್ಮ ಚಿಕ್ಕವ. ನಾರಾಯಣ ಯಾರ ಮಗ ಇದ್ದಾನೆ? ಯಾರ ಮಗ ಇಲ್ಲ, ಆದ್ರಿಂದ ಅವನಕ್ಕಿಂತ ದೊಡ್ಡವ ಇಲ್ಲ, ಅಲ್ಲಿ ಮುಗಿಯಿತು. ಏಕಾಂತ ಭಾವಯುಕ್ತಾನ ಹೇಳಿದ್ದಾಗ ಯಥಾಕ್ರಮ ಪರಾಹ ಅಂತ ಸರ್ವೋಚ್ಚನಾದ ಭಗವಂತನನ್ನು ಚೆನ್ನಾಗಿ ತಿಳಿದವರು ಅಲ್ಲಿವರೆಗೆ ಹೋಗಿದ್ದಾರೆ ಅವರು. ಅಲ್ಲ, ಗುಣದಲ್ಲಿ ಗಣಪತಿಗಿಂತ ಶಿವ ಯಾಕೆ ಕಮ್ಮಿ ಅಲ್ಲ? ಶಿವನಿಗಿಂತ ಗುಣದಲ್ಲಿ ಗಣಪತಿ ಜೋರಿದ್ದಾನೆ, ಯಾಕೆ ಆಗಬಾರ್ದು? ಅಲ್ಲ, ಹೇಳಿ ನೀವು, ಆಗುದಾದ್ರೆ ನೋಡುವ ನಮಗೆ. ಆದ್ದರಿಂದ ಗಣಪತಿ ನೋಡಿ ಗುಣದಲ್ಲಿ ಹೆಚ್ಚು, ಶಿವ ಕಮ್ಮಿ. ಯಾಕೆ ಅಂದರೆ ಶಿವ ನೆಕ್ಕಟ್ಟಿದ್ದಾನೆ, ಗಣಪತಿ ಡೊಳ್ಳೊಟ್ಟೆವೇ ಇದ್ದಾನೆ. ಅದ್ಭುತವಾದ ಚಿಂತನೆ, ಒಳ್ಳೆ ಹೇತು, ಲಾಯ್ಕುಂಟು. ನಿಮಗೆ ಗಣಪತಿದು ದೊಡ್ಡ ಹೊಟ್ಟೆ ಮಾತ್ರ ಕಂಡದ್ದು, ಮತ್ತೆಂತ ಕಾಣಲಿಲ್ಲ. ಶಿವನದ್ದು ನಿಮಗೆ ಎಂಥದ್ದು ತಿಳಿಯಲಿಲ್ಲ ಅಲ್ವ? ಶಿವನ ರೂಪ ನೋಡಿದ್ದೀರ? ಗಣಪತಿಗೆ ಎಷ್ಟು ಮಂಡೆ? ಒಂದೇ ಮಂಡೆ. ಅದೆಂಥದ್ದು? ಆನೆ. ಅವನಿಗೆ 25 ತಲೆ ಉಂಟು, ಶಿವನಿಗೆ 5 ಅಲ್ಲ, 25 ಉಂಟು. ಈಗೇನಾಯ್ತು? ಈಗ ಗಮ್ಮತ್ತು ಯೋಚನೆ ಮಾಡಿ. ಹಾಗಾದರೆ ನೀವು ಗುಣದಲ್ಲಿ, ರೂಪದಲ್ಲಿ, ಆಕಾರದಲ್ಲಿ ಎಲ್ಲ ಹೇಳಲಿಕ್ಕೆ ಹೋದರೆ ಇವನಿಗೆ ಎಷ್ಟು ಕಣ್ಣಿರುವುದು? ಯಾರಾಡೆ ಗಣಪತಿಗೆ. ಅವನಿಗೆ ಎಷ್ಟು ಕಣ್ಣುಂಟು? ಯಾರಿಗೂ ಯೋಚನೆ ಬಂತು, ಅಪ್ಪನಿಗೂ ಮಗನಿಗೂ ಒಂದೇ ಲೆಕ್ಕ ಮಾಡಬೇಕು ಹೇಳಿ. ಅದರಿಂದ ಗಣಪತಿಗೂ ಸಹ 5 ಮಂಡೆ ಮಾಡಿದ್ದಾರೆ. ಶಿವನ ಮಗ ಅಲ್ವಾ, ಶಿವನಿಗೆ 5 ಮಂಡೆ ಉಂಟಲ್ಲ ಅಂತೇಳಿ ಅವರಿಗೆ ಅಷ್ಟೇ ಗೊತ್ತಿರೋದು. ಶಿವನಿಗೆ 5 ಲೆಕ್ಕ ಗೊತ್ತಿಲ್ಲ, 25 ಗೊತ್ತಿಲ್ಲ ಅವರಿಗೆ. ಹೀಗೆ ನಾನು ಹೇಳಿದರೆ ನೀನು 25 ಮಂಡೆ ಮಾಡಿ ಯಾರು ಕೊನೆಗೆ? ಗಣಪತಿಗೂ ಸಹ ನೀವು ಹೇಳಿದ ತಕ್ಷಣ ಅವನಿಗೆ ಮಂಡೆ ಬರ್ತದಾ? ಇದು ವಿಷಯ. ಇದ್ದ ಒಂದು ಮಂಡೆಯನ್ನೇ ಕೊಡ್ಲಿಕ್ಕೆ ಆಗದೆ ಅವನಿಗೆ ಆನೆ ಮಂಡೆ ಇಟ್ಟದ್ದು ಶಿವ. ಯೋಚನೆ ಮಾಡಿದ್ವಿ. ಹಾಗಿರುವಾಗ ನಾವು ಹೇಳಿದ ತಕ್ಷಣ ಅವನಿಗೆ ಎಷ್ಟು ಬರ್ತದ? ಅಲ್ಲ, ಅದು ಅಪ್ಪನಿಗೆ 3 ಕಣ್ಣುಂಟು, ಮಗನಿಗೆ 3 ಕಣ್ಣು ಹಾಕುವ. ಹಾಗೆ ಗಣಪತಿಗೂ 3 ಕಣ್ಣು ಹಾಕಿದವರಿದ್ದಾರೆ. ಅವನ ಮಂಡೆ ಕಿರುಮುತ್ತಾ ಇರ್ತಾನೆ ಕಾಣ್ತದೆ ಸೊಂಡಿಲಲ್ಲಿ, ಇರಲಿ ಅದು ಬಿಡಿ. ಇಲ್ಲಲ್ಲ, ಹಾಗೆ ಆಗೋದಿಲ್ಲ ಅಲ್ಲ, ಅದು ಮಾಡಲಿಕ್ಕೆ ಬರುವುದಿಲ್ಲ. ಹೆಂಡತಿಗೂ ಆಗಿದ್ದಾರೆ ಕೆಲವರು, ಗೌರಿಗೂ ಸಹ ಪಾರ್ವತಿಗೂ ಎಳೆದು ತಂದು 3 ಕಣ್ಣು ಹಾಕಿ ಮತ್ತಲ್ಲಿ ಎಲ್ಲಿ ಕುಂಕುಮ ಹಾಕ್ತಾಳೇನೋ ಪಾಪ ಅವಳು. ಇದೊಂದು ಗಮ್ಮತ್ತು. ಅವ ಇಷ್ಟ ಬಂದಾಗೆ ಮಾಡಿಬಿಡ್ತಾರೆ, ಅವಳಿಗೆ ಇರಲಿ ಅಂತ ಹೇಳಿಕೊಂಡೇ ಹೇಳ್ತಾರೆ. ಇದೆಲ್ಲ ತಪ್ಪು ಕಲ್ಪನೆಗಳು. ಗಂಡನಿಗಿದ್ದದ್ದು ಹೆಂಡತಿಗೆ ಬರುವುದು ಹೇಗೆ ಮಾರೆ? ಮತ್ತೆ ಹೆಂಡತಿ ಆಗುವುದಲ್ಲ ಅವಳು. ಬಂದಂದ್ರೆ ಗಂಡ ಕೂಡಲೇ ಮಾಡಿಬಿಡ್ತಾನ? ವ್ಯತ್ಯಾಸ ಆಗಲ್ಲ. ಅದು ರೂಪದಲ್ಲಿ ಬರಬೇಕಲ್ಲ, ದೇಹದಲ್ಲಿ ಬರಬೇಕಲ್ಲ ಕ್ರಮ. ಹಾಗೆ ಮಗನಿಗೂ ಹಾಕಿಬಿಟ್ರು. ಗಣಪತಿಗೂ 3 ಕಣ್ಣು ಮಾಡೋದು ಶುರು ಮಾಡಿದರು. 5 ಮಂಡೆ ಮಾಡಿಸು. ಪುಣ್ಯಕ್ಕೆ 5 ಮಂಡೆ ಸಹ ಆನೆದ್ದೆ, ಆಶ್ಚರ್ಯ. ಇನ್ನು ಉಳಿದ 4 ಆನೆಗಳನ್ನು ಇವರು ಕಡಿದ್ರು. ಪುಣ್ಯಕ್ಕೆ ಒಂದು ಕಡ್ದದ್ದಕ್ಕೆ ಗಲಾಟೆ ಆಗಿತ್ತು ಆವತ್ತು. ಅರಣ್ಯವಾಸಿಗಳೆಲ್ಲ ಬಂದು ಹೇಳಿ ಈಗ 4 ಕಡ್ದಿದ್ದಾರೆ. ಅದರ ಎಷ್ಟ ಮತ್ತೆ ಪುನಃ 5 ಮಂಡೆ ಗಣಪತಿ ಮಾಡಲಿಕ್ಕೆ ಹೋಗಿ ಆಗುವುದಿಲ್ಲ. ನೀವು ಆಕಾರದಿಂದ ವಿಕಾರದಿಂದ ಹೇಳಲಿಕ್ಕೆ ಬರುವುದಿಲ್ಲ.
ದೇವತೆಗಳಲ್ಲಿ ಏನು ಕೇಳಿದರೆ, ಯಾರು ಕಾಲಿಕವಾಗಿ ದೊಡ್ಡವನೋ ಅವನು ಬಲದಲ್ಲಿಯೂ ದೊಡ್ಡವ, ವಿದ್ಯೆಯಲ್ಲಿಯೂ ದೊಡ್ಡವ, ಐಶ್ವರ್ಯದಲ್ಲಿಯೂ ದೊಡ್ಡವ, ಸಕಲ ಪ್ರಕಾರದಲ್ಲಿಯೂ ದೇವತೆಗಳಲ್ಲಿ ಅವರು ದೊಡ್ಡವರಾಗಿ ಇರ್ತಾರೆ. ನಾನು ಲೋಕದಲ್ಲಿ ನಿಮಗೆ ಹೇಳಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಅಂತೇಳಿ. ಅಪ್ಪನಿಗಿಂತ ಮಗ ಹೆಚ್ಚು ಓದ್ಬೋದು, ಜ್ಞಾನಿ ಆಗ್ಬೋದು. ಅಜ್ಜನಿಗಿಂತ ಮೊಮ್ಮಗ ಬಹಳ ದೊಡ್ಡ ಕೆಲಸ ಮಾಡಿ ಫೇಮಸ್ ಆಗ್ಬೋದು ಕೆಲಸ ಮಾಡೋ ಮೂಲಕ. ಹೀಗೆ ಹುಟ್ಟಿದ್ದು ಬೇಗ ಆಗಿದ್ರು ಅವನು ಸತ್ತೋದ್ರೆ ಬೇಗ. ಅಜ್ಜ 25 ವರ್ಷದಲ್ಲಿ ಸತ್ತ, ಅಜ್ಜನಾದವ. ಈಗ ಅವರ ಮಗ ಮೊಮ್ಮಗ ಮಕ್ಕಳೆಲ್ಲ 100 ವರ್ಷ ಬದುಕಿದ್ದಾರೆ. ಅಂದ ತಕ್ಷಣ ನಾವು ದೊಡ್ಡವರ ಮಕ್ಕಳು ಅಂತ ಹೇಳುವುದ? ಇದು ದೇವತೆಗಳಲ್ಲಿ ಇದು ಇಲ್ಲ. ದೇವತೆಗಳಲ್ಲಿ ಮೊದಲು ಹುಟ್ಟಿದವ ಮತ್ತೆ ಸಾಯುದು, ಕಡೆಗೆ ಬಂದವ ಮೊದಲು ಸಾಯುದು. ಒಬ್ಬರನ್ನೊಬ್ಬರು ಗುಳುಗುಳು ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಕೊನೆಗೆ ಬಂದದ್ದು ಪೃಥ್ವಿಯನ್ನು ನೀರು ನುಂಗ್ತದೆ, ನೀರು ಬೆಂಕಿ ನುಂಗ್ತದೆ, ಬೆಂಕಿ ಗಾಳಿಯನ್ನು ಆಕಾಶ ನುಂಗ್ತದೆ. ಹೀಗೆ ಹೋಗುದು. ಸೃಷ್ಟಿಯಾಗಿ ಆಯ್ತೋ ಹಾಗೆ ವಾಪಸ್ ಹೋಗುದು. ಸೃಷ್ಟಿಯ ಕ್ರಮ ಬೇರೆ, ಸಂಹಾರದ ಕ್ರಮ ಬೇರೆ. ಅನುಲೋಮ ಪ್ರತಿಲೋಮ ಅಂತ ತಿರುಗಿಸಿಕೊಂಡು ಹೋಗ್ತದೆ. ಅದು ಒಂದು ಕ್ರಮವೇ, ರಿವರ್ಸ್ ಹೋಗುದು. ಒಂದರೊಳಗೆ ಒಂದು ಇನ್ಸರ್ಟ್ ಆಗ್ತಾ ಹೋಗುದು. ನೀವು ಆ್ಯಂಟೇನ ಡಿಶ್ ಎಲ್ಲ ಎಳೆಯುವುದು ಹೇಗೆ ನೋಡಿ, ಮೇಲೆ ಮಾಡೋದು ಹೇಗೆ? ಮೊದಲ ಮೇಲಿನದ್ದನ್ನು ಎಳೆಯುವುದು ಮೇಲೆ ಹೋಗಿ ಉದ್ದ ಆಗ್ತದೆ. ಮತ್ತೆ ಸಣ್ಣದು ಮಾಡುವಾಗ ಮೊದಲ ಮೇಲೆ ಎಳ್ಕೊಂಡದ್ದೇ ಒಳಗೆ ಹೋಗುದಿಲ್ಲ, ಮತ್ತೆ ಅದರ ಕೆಳಗಿದ್ದು ಒಳಗೋಗಿ ಇನ್ನೊಂದೊಳಗೋಗಿ ಈಗ ಹಾಗಾದರೆ ಹೊರಗೆ ಬಂದಾಗೆ ವಾಪಸ್ ಹೋಗುವಾಗ ಮೊದಲು ಬಂದದ್ದು ಮೊದಲು ಹೋಗುವುದಿಲ್ಲ, ಕಡೆ. ಅದೇ ಕ್ರಮ. ದೊಡ್ಡವ ನಾರಾಯಣನಿಂದ ಚತುರ್ಮುಖ ಬಂದ, ಚತುರ್ಮುಖನಿಂದ ರುದ್ರ ಬಂದ, ರುದ್ರನಿಂದ ಗಣಪತಿ ಬಂದ. ಹಾಗೆ ಮತ್ತೆ ಗಣಪತಿ ರುದ್ರನಲ್ಲೇ ಇನ್ಸರ್ಟ್ ಆಗ್ತಾನೆ, ಲಯಗೊಳ್ಳುತ್ತಾನೆ. ರುದ್ರ ಬ್ರಹ್ಮನಲ್ಲಿ ಲಯ ಆಗ್ತಾನೆ, ಬ್ರಹ್ಮ ನಾರಾಯಣನಲ್ಲಿ ಲಯ ಆಗ್ತಾನೆ. ದೊಡ್ಡ ಪಾತ್ರೆಯೊಳಗೆ ಸಣ್ಣ ಪಾತ್ರೆ, ಅದರ ಸಣ್ಣ ಪಾತ್ರೆ ಇಟ್ಟಾಗೆ. ಮತ್ತೆ ಆ ಸಣ್ಣ ಪಾತ್ರೆ ದೊಡ್ಡ ಪಾತ್ರೆಯನ್ನು ಒಳಗೆ ಹಾಕ್ಲಿಕ್ಕೆ ಬರುವುದಿಲ್ಲ, ಅದಾಗಿ ವಾಪಸ್. ಅಂತ ವಿಚಿತ್ರವಾದ ವ್ಯವಸ್ಥೆ. ಹಾಗಾಗಿ ನೀವು ಯಥಾಕ್ರಮ ಪರಾಂದ್ರಪ ಕ್ರಮ ಪ್ರಕಾರ ಇದ್ದಾರೆ. ಇವತ್ತಿನ ಬ್ರಹ್ಮಾಂಡವನ್ನು ಆಳುವವ ನಿನ್ನೆಯ ಬ್ರಹ್ಮನಿಗಿಂತ ನೆಷ್ಟೇ ಕಾಲದಲ್ಲಿ ಬಂದವ. ಹಾಗಾಗಿ ಗರುಡನನ್ನು ತೋರಿಸಿದ್ದು ಮುಕ್ತರಿಗೆ ಇವನಿಗೆ ವ್ಯತ್ಯಾಸ ಎಂತ ಅಂತ ನಾವು ಅದರ ಕತೆ ಕೇಳಿದ್ದೇವೆ. ಗರುಡನನ್ನು ಕರ್ಕೊಂಡು ಹೋಗಿದ್ದಾನೆ, ಬಲ ಬಲ ಅಂತ ಹೇಳಿಕೊಂಡು. ಇವ ನಡ್ಕೊಂಡು ಹೋಗುದು ನಾರಾಯಣ, ಹಿಂಬದಿಯಿಂದ ಗರುಡ ಹಾರಿಕೊಂಡು ಬರುವುದು ಜೋರಾಗಿ. ಇವ ಖಾಲಿ ಬಲ ಹೇಳಿ ಹೋಗಿ ಆಯ್ತು. ಅಲ್ಲಿ ಇವ ಹಾರಿಕೊಂಡಲ್ಲಿ ಬಂದು ಸೇಂಕಿ ಬಿಡ್ತಾನೆ, ನನಗೆ ದೂರ ಉಂಟು, ಇನ್ನೆಷ್ಟು ದೂರಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ. ಕೊನೆಗೆ ನಾರಾಯಣ ಅಲ್ಲಿ ಹೋಗಿ ಹೇಳ್ತೇನೆ ಬಲ, ಮತ್ತೆ ಅಲ್ಲಿ ಬಂದ. ಈಗ ನಾವು ಅದನ್ನು ಕತೆ ಕೇಳಿ ಆಗಿದೆ. ಕೊನೆಗೆ ಗರುಡ ಹೋಗಿ ನೋಡ್ತಾನೆ, ಹೀಗೆ ಸೆಂಕಿ ಬಿಟ್ಟುಕೊಂಡು ಕೂತ್ಕೊಳ್ತಾನೆ. ಅಲ್ಲಿ ಭಯಂಕರ ಅವನ ಹಾಗಿದ್ದವರೆಲ್ಲ ಇದ್ದಾರೆ. ಎತ್ತರ ದಪ್ಪ ದೊಡ್ಡ ರೂಪ ವಿಶೇಷಗಳು ನೋಡಿ ಬೆರಗಾದ. ಅಲ್ಲಿ ನಾರಾಯಣ ಇದ್ದಾನೆ, ಕರ್ಕೊಂಡು ಬಂದವ ಅಲ್ಲಿದ್ದಾನೆ ಅವರ ಮಧ್ಯದಲ್ಲಿ. ಅವರಲ್ಲಿ ಇವನ ಹತ್ರ ಕೇಳ್ತಾರೆ, ಆ ಹಕ್ಕಿಗಳೆಲ್ಲ, ಇದೆಂಥದ್ದು ಸಣ್ಣ ಹಕ್ಕಿ ಕರ್ಕೊಂಡು ಬಂದದ್ದು ನೀನು ಅಂತ ಕೇಳ್ತಾರೆ. ಇದೆಂತ ಪರ್ಪೋಷಿ, ಬಲ ಇಲ್ಲ, ñಕ್ಕಟ್ಟುಂಟದು ಎಂತ ಕತೆ ಅಂತ ಕೇಳ್ತಾನೆ. ಇದು ಅವನಿಗೆ ಕಿವಿ ಕೇಳ್ತದೆ. ಇವರೆಲ್ಲ ನಿನ್ನ ಸೇವೆ ಮಾಡಿದವರ, ಹಿಂದೆಲ್ಲ ವರ್ಕ್ ಮಾಡಿದವರು, ನಿನ್ನ ಹೊತ್ಕೊಂಡು ತಿರುಗಿದವರು, ನಾನು ಎಂಥದಯ್ಯ ಹೇಳಿ ದಮ್ಮೆ ಆಗ್ತಾನೆ. ತಪ್ಪಾಯಿತು, ಕ್ಷಮಿಸಿಬಿಡು ಅಂತ. ಹಾಗೆ ಮುಕ್ತ ಬ್ರಹ್ಮರು ಇವತ್ತಿನ ಬ್ರಹ್ಮರಿಗಿಂತ ಬಿಗಿ ಇದ್ದಾರೆ. ಯೋಚನೆ ಮಾಡಿ ಒಮ್ಮೆ. ಪೋಸ್ಟ್ ಸೇಮ್ ಬ್ರಹ್ಮ ಪದವಿ ಆಗಿದ್ದರು, ಆದವರು ಆಗಿಕೊಂಡು ಸಾವಿರ ವರ್ಷಗಳು ಕಳೆದಿದ್ದರೆ ಈಗಿನ ಬ್ರಹ್ಮ ಹಾಡೋದೆಲ್ಲಿಗೆ, ಹಾರುವುದೆಲ್ಲಿಗೆ? ಯೋಚನೆ ಮಾಡಿ. ಯೋಗ್ಯತೆ ಸಮ ಇದೆ, ಆದರೆ ನಿನ್ನೆ ಇವತ್ತು ಎನ್ನತಕ್ಕ ಎಚ್ಚರ ಇದೆ, ನಾಳೆ ಎನ್ನುವ ಯೋಚನೆ ಇದೆ. ಇವತ್ತಿನ ಬ್ರಹ್ಮನ ಪೊಸಿಷನ್ ನೋಡಿ, ನಾಳೆ ಬ್ರಹ್ಮ ಆಗುವವರು ಸುಮಾರು ಜನ ಇರಬಹುದು. ಇದ್ದ ತಕ್ಷಣ ಅವರೆಲ್ಲ ಕುತ್ತಿಗೆ ಅಪ್ ಮಾಡ್ತಾರ? ಮಾಡಲಿಕ್ಕೆ ಆಗುವುದೇ ಇಲ್ಲ, ಬರುವುದೇ ಇಲ್ಲ. ಏನಿದ್ದರೂ ನಾಳೆ ಮತ್ತೆ ಇದೆಲ್ಲ ಅದ್ಭುತವಾದ ವಿಷಯಗಳು. ಹಾಗಾಗಿ ಇವತ್ತಿನ ಶೇಷ ನಿನ್ನೆಯ ಶಿವ ಇದ್ದ. ಇವತ್ತಿನ ಶಿವ ನಿನ್ನೆಯ ಶಿವನನ್ನು, ಮೊನ್ನೆಯ ಶಿವನನ್ನು, ಕಳೆದ ಬಾರಿಯ ಯೋಗ್ಯತೆಯಲ್ಲಿ ನೆಲೆಗೊಂಡ ಶಿವನನ್ನು ಅಂದರೆ ಶೇಷನನ್ನು ನಮಿಸ್ತಾನೆ. ಹಾಗೆ ಪ್ರಾಣನೂ ಸಹ ಚತುರ್ಮುಖನಿಗೆ
ಗೌರವ ಕೊಡುತ್ತಾನೆ. ಹೀಗಿರುವಾಗ ನಾವು ಎಲ್ಲ ಒಂದೇ ಹೇಳಿಕೊಂಡು ಒಂದೇ ತಟ್ಟೆಯಲ್ಲಿ ಎಲ್ಲರನ್ನು ಕುಳ್ಳಿರಿಸಿಕೊಂಡು ಊಟ, ಬಟ್ಟೆ, ಉಪಚಾರ, ಅಭಿಷೇಕ ಎಲ್ಲ ಮಾಡ್ತೇವೆ ಅಂದರೆ ನಾಚಿಕೆಗಿಂತ ಪರಮ ಅತ್ಯಂತ ಹೇಯವಾದ ಕೃತ್ಯ ಅನಿಸ್ತದೆ. ಅದನ್ನು ಇಲ್ಲಿ ಉಲ್ಲೇಖ ಮಾಡಿದೆ. ಯಥಾಕ್ರಮ ಪರ ಅಂದ್ರೆ ಒಂದು ಜೀವರಲ್ಲಿನ ಒಂದು ಕ್ರಮವನ್ನು ಅರಿಯದೇ ಇದ್ದರೆ ಇವರು ಯಾವಾಗ ದೇವರಡೆಗೆ ಬರ್ತಾರೆ ಹೇಳ್ತಾನೆ. ಇದು ಬೇಸಿಕಲ್ ನಾಲೆಜ್ ಅಂತ, ಸಹಜವಾದ ಸಂಗತಿ ಇದು ಅಂತ. ಅದರೊಟ್ಟಿಗೆ ಪಂಚರಾತ್ರ ವಿಧ, ಪರಮಾತ್ಮನ ಪರಿಪೂರ್ಣವಾದ ಎಚ್ಚರವನ್ನು ಪಡೆದವರು, ಶುದ್ಧವಾದ ಭಗವಂತನ ಚಿಂತನೆಯಲ್ಲಿ ನಿಂತವರು ಎನ್ನುವ ಪರಿಚಯದೊಂದಿಗೆ ವೈಶಂಪಾಯನರು ಹೇಳ್ತಾರೆ, ಇವರೆಲ್ಲ ಭಗವಂತನೆಡೆಗೆ ಬರುವವರು, ಉಳಿದವರಿಗೆಲ್ಲ ಅಂತಹ ಕಥೆ ಗೊತ್ತಿಲ್ಲ. ಮತ್ತೆ ಸನಾತನವಾದ ಸಾಂಖ್ಯಯೋಗಗಳೆಲ್ಲ ಅದು ದೇವರ ಬಗ್ಗೆ ಚಿಂತನೆ. ಸಾಂಖ್ಯಂಚ ಯೋಗಂಚ ಸನಾತನೆ ದ್ವೇ ವೇದಾಶ್ಚ ಸರ್ವೇ ನಿಖಿಲೇನ ರಾಜನ್ ಸರ್ವೈ ಸಮಸ್ತೈ ಋಷಿವಿರ್ ನಿರುಕ್ತ ನಾರಾಯಣೋ ವಿಶ್ವಮಿದಂ ಪುರಾಣಂ. ಎಲ್ಲ ಶಾಸ್ತ್ರಗಳನ್ನು ಬಹಳ ಚೆನ್ನಾಗಿ ವಿಮರ್ಶೆ ಮಾಡಿಕೊಂಡು ಅವರು ಹೇಳಿದ ಪ್ರಕಾರದಲ್ಲಿ ಅವರು ನಿರ್ವಚನ ಮಾಡಿದ ರೀತಿ ನೋಡಿಕೊಂಡರೆ ಎಲ್ಲ ಶಾಸ್ತ್ರಗಳಲ್ಲಿಯೂ ನಾರಾಯಣ ಸಿಗ್ತಾನೆ. ಅದನ್ನು ಸನಾತನವಾದ ಸಾಂಖ್ಯ ಮತ್ತು ಯೋಗಶಾಸ್ತ್ರವನ್ನು ತನ್ನಿ. ಭಗವಂತನೇ ಹೇಳಿರತಕ್ಕಂಥ ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ ನೋಡಿ, ಅದು ಪಂಚರಾತ್ರಕ್ಕೆ ಅನುಗುಣವಾಗಿ ಇರುವಂಥದ್ದು. ಅದು ವೇದದ ಚಿಂತನೆಯನ್ನು ಹೇಳುವಂಥದ್ದು. ಅದರಿಂದ ವೇದ, ಪಂಚರಾತ್ರ, ಸಾಂಖ್ಯ, ಯೋಗ ಇವೆಲ್ಲ ಒಂದೇ ಪ್ರಕಾರವಾದ ಭಗವಂತನ ಚಿಂತನೆಯಲ್ಲಿ ಇದೆ ಎನ್ನುವುದನ್ನು ಋಷಿಗಳು ತೋರಿಸಿಕೊಟ್ಟಿದ್ದಾರೆ. ಅದು ನಾರಾಯಣ ಪುರಾಣ ಪುರುಷೋತ್ತಮ ಇದ್ದಾನೆ. ಇಡೀ ಜಗತ್ತು ಅವನ ಅಂಕೆಯಲ್ಲಿ ನಿಂತಿದೆ. ಅವನೇ ಎಲ್ಲವನ್ನು ನಡೆಸಿಕೊಡುವನು. ಶುಭಾಶುಭಂ ಕರ್ಮ ಸಮಾಹಿತಂ ಯತ್ ಪ್ರವರ್ತತೆ ಸಮೀರಿತಂ ಯತ್ ಪ್ರವರ್ತತೆ ಸರ್ವಲೋಕೇಶು ಕಿಂಚಿತ್. ಇಡೀ ಜಗತ್ತಿನಲ್ಲಿ ಏನೊಂದು ಸಣ್ಣ ಮಟ್ಟಿನ ಒಳ್ಳೆ ಕೆಲಸ, ಕೆಟ್ಟ ಕೆಲಸ ಆಗುವುದಾದರೂ ಅದು ನಾರಾಯಣನ ನಿಯತ್ತಿನಲ್ಲೇ ಆಗುವಂತು. ಅಂತಹ ಸರ್ವಜ್ಞನಾದ ಭಗವಂತ ತಸ್ಮಾದ್ ಋಷೇ ತದ್ಭವದೀತಿ ವಿದ್ಯಾತ್ ದಿವಿ ಅಂತರಿಕ್ಷೇ ಭುವಿಚ ಅಪ್ಸು ಚೇತ್. ಆ ಕರ್ಮಾದಿಗಳೆಲ್ಲ ನಡೆಯುವಂಥದ್ದು ಎಲ್ಲೇ ನಡೀಲಿ, ಅದು ಮೇಲಿನ ಲೋಕಗಳಲ್ಲೇ ನಡೀಲಿ, ಕೆಳಲೋಕಗಳಲ್ಲೇ ನಡೀಲಿ, ಇಲ್ಲೇ ನಡೆದಿರಲಿ, ಮೂರು ಲೋಕಗಳಲ್ಲಿಯೂ ನಡೆಯುವಂತಹ ವ್ಯವಸ್ಥೆಗಳಲ್ಲಿ ಪ್ರತಿಯೊಬ್ಬನ ಸಾತ್ವಿಕ, ರಾಜಸ, ತಾಮಸನ ಚರ್ಯೆಗಳಲ್ಲಿಯೂ ಭಗವಂತನ ಪರಿಪೂರ್ಣವಾದಂಥ ನಿಯತ್ತು ಇದೆ. ಅದಕ್ಕೆ ತಕ್ಕದಾದಂಥ ಫಲವನ್ನು ಕೊಡುವಲ್ಲಿ ಭಗವಂತ ಸ್ವಾಮಿ ಇದ್ದ ಅನ್ನೋ ಚಿಂತನೆಯನ್ನು ಕೊಟ್ಟಿದ್ದಾರೆ. ಆಗ ಜನಮೇಜೆ ಕೇಳುತ್ತಾನೆ, ಅಲ್ಲ, ಅದು ತುಂಬ ಜನರಿದ್ದಾರ, ಒಬ್ಬನೇ ಇರುವುದಾ ಅಂತ ಒಂದು ಪ್ರಶ್ನೆ. ಬಹವ ಪುರುಷಾಹ ಬ್ರಹ್ಮನುತಾಹೋ ಏಕೇವತು. ಇದು ದೊಡ್ಡ ಸಿದ್ಧಾಂತ ನೋಡಿ ವಿಷಯ. ಇದು ಆತ್ಮ ಬಹುತ್ವದ ವಾದ, ಆತ್ಮೈಕತ್ವದ ವಾದ. ತುಂಬ ಇದ್ದಾರಾ, ಒಬ್ಬನೇ ಇರುವುದಾ? ಅದರಲ್ಲಿ ಇವಾಗ ಕೇಳ್ತಾನೆ ಮಧ್ಯೆಯಲ್ಲಿ. ಪ್ರಶ್ನೆ ಮಾಡುವವನಿಗೆ ಎಷ್ಟು ಅಸಂಗತವಾಗಿದೆ ಅಂದರೆ, ಸರಿ, ಪ್ರಶ್ನೆ ಮಾಡುವವನಿಗೆ ಏನು ಯೋಚನೆ ಇರ್ತದೆ? ಯೋಚನೆ ಇಲ್ಲದ ಪ್ರಶ್ನೆ ಇದು ಅಂತಾನವ. ಸುಮಾರು ಜನ ಇದ್ದಾರೆ, ಒಬ್ಬ ಜನ ಇದ್ದಾರ ಕೇಳುದವ. ಇದೆಂತ ಮಾರಯ್ಯ, ಈಗ ಕೇಳುದು ಯಾರು? ನಾನು. ಹೇಳುದು ಯಾರು? ನೀವು. ಮತ್ತೆ ಸುಮಾರಿಲ್ವಾ? ಇಲ್ಲೆಲ್ಲ ಸುಮಾರಿಲ್ವಾ? ಅದು ಕಾಣುವುದು ಮಾತ್ರ ರೀ. ಕೆಲವೊಮ್ಮೆ ಹೇಳಲಿಕ್ಕೆ ಶುರು ಮಾಡ್ತಾರೆ, ಎಲ್ಲ ಒಂದೇ. ಎಲ್ಲ ಒಂದಾದರೆ ಇದು ಒಳ್ಳೆ ಕಥೆ ಆಯ್ತಲ್ಲ. ಮತ್ತೆ ಊಟ ಮಾಡೋದೆಲ್ಲ ಬೇರೆ ಬೇರೆ ಜನ ಅಲ್ವಾ? ನಿದ್ದೆ ಮಾಡೋದೆಲ್ಲ ಬೇರೆ. ಅವರು ಬೇಗ ಹೇಳ್ತಾರೆ, ಇವರು ಮತ್ತೆ ಹೇಳ್ತಾರೆ, ಇವರು ತಡ ಮಲಗ್ತಾರೆ. ಒಂದೇ ನಿದ್ದೆ, ಒಂದೇ ಊಟ, ಒಂದೇ ಬಗೆಯಲ್ಲಿ ಉಂಟು ಮಾರೆ. ಒಂದೇ ಮಾತು, ಒಂದೇ ಭಾಷೆ, ಒಂದೇ ನಮೂನೆ. ಇದು ಗೊತ್ತಾಗುವುದಿಲ್ಲ. ಸರಿ, ಹಾಗಾದರೆ ಕೋಹ್ಯತ್ರ ಪುರುಷ ಶ್ರೇಷ್ಠ. ಇಲ್ಲಿ ದೊಡ್ಡವ ಯಾರು ಹೇಳಿ? ನೀವು ಯಥಾಕ್ರಮ ಪರ ಅಂದ್ರಪ್ಪ ಎಲ್ಲ ಹೇಳಿದ್ರಿ ಇಷ್ಟುದ್ದ. ತಾರತಮ್ಯ ಪ್ರಕಾರ ಚಿಂತನೆ ಮಾಡುವವ, ಮೇಲೆ ಕೆಳಗೆಲ್ಲ ಸರಿಯಾಗಿ ನೋಡುವವ, ಅದೆಲ್ಲ ಒಂದೇ ಮಾರು. ಒಂದೇ ಹರಿಯುವ ನೆತ್ತರು ಹೇಳಲಿಕ್ಕೆ ಶುರು ಮಾಡ್ತಾರೆ. ಆಗ ವೈದ್ಯರು ಹತ್ತಿರ ಬಂದು ಹೇಳ್ತಾರೆ, ಒಂದೇ ಬಗೆಯ ನೆತ್ತರು ಇಲ್ಲ ಅಂತ. ಅದೆಲ್ಲ ತಂದು ಕೊಡಬೇಡಿ ಮಾರ್ಯಾರೆ, ಎಲ್ಲ ಒಂದೇ ಬಗೆ ಇಲ್ಲ. ಒಬ್ಬರಾಗಿ ಒಬ್ಬರು ಇಲ್ಲ, ಅದರಲ್ಲಿ ಎಲ್ಲ ABCD ಎಲ್ಲ ಉಂಟು. ಮತ್ತೆ ಶುರು ಮಾಡ್ತಾರೆ ಅವರು. ಮತ್ತೆಂತ ಮಾಡುವ? ಒಂದೇ ಬಗೆ ಹೇಳೋದು ಹೇಗೆ ನಾವು? ನೀರು ಒಂದೇ ಬಗೆ ಇಲ್ಲ. ನೆಲದ ನೀರು, ಮುಗಿಲ ನೀರು, ಸರೋವರದ ನೀರು, ನದಿಯ ನೀರು, ಸಮುದ್ರದ ನೀರು
ಆಗಲಿಲ್ಲ. ಯಾವುದೊಂದು ಬಗೆ ಹೇಳೋ, ಹಣ್ಣುಗಳು ಒಂದೇ ಬಗೆ ಹೇಳೋ ಅದು ಸಮ ಇಲ್ಲ, ತರಕಾರಿಗಳು ಸಮ ಇಲ್ಲ. ನೋಡಲಿಕ್ಕೆ ವಿಷಮ ಉಂಟು ತರಕಾರಿ, ಒಂದು ಖಡ್ಗಮೃಗದ ಹಾಗೆ ಉಂಟು, ಒಂದು ಜಿಂಕೆ ಹಾಗೆ ಉಂಟು, ಎಲ್ಲ ಎಂತ ಹೇಳಲಿಕ್ಕೆ ಬರೋದು. ಅದಕ್ಕೆ ಹೆಸರೇ ಕೊಡ್ತಾರೆ ಅವರು, ಡ್ರಮ್ ಸ್ಟಿಕ್ ಅಂತ ಕರ್ಮ. ಅದು ಕೋಲಿ ಅವ್ರಿಗೆ ಬಡಿಲಿ, ಅವ್ರಿಗೆ ಅದೇ ಕಾಣ್ತದೆ ಏನು ಸಾಯಲಿಕ್ಕೆ, ಬಡಿಯುವುದೆಲ್ಲ ಕೂತವರಿಗೆ. ಎಂತ ಹೆಸರು ಕೊಡ್ತಾರೆ ಗೊತ್ತಿಲ್ಲ ಅವರಿಗೆ. ಸ್ನೇಕ್ ಗಾರ್ಡ್ ಅಂತ ಅದು. ಮತ್ತೆ ಪಾಪ ಅವರಿಗೆ ಹಾವಿನ ಹಾಗೆ ಕಾಣ್ತದೆ ಅದು ಪಡವಲಕಾಯಿ ಎಲ್ಲ. ಮತ್ತೊಂದು ಹುಡುಗಿ ಹಾಗೆ ಕಾಣ್ತದೆ ಅವರಿಗೆ, ಲೇಡೀಸ್ ಫಿಂಗರ್. ಎಂತ ಹೆಸರು ಕೊಡ್ತಾರೆ ಇವ್ರು ಕೇಳ್ತಾರೆ ಅದನ್ನು. ಗಮ್ಮತ್ತು ಅಂದರೆ ಇನ್ನು ಎಂತೆಂಥದ್ದು ಯಾವುದೋ ರೀತಿಯಲ್ಲಿ ಕಂಡದ್ದುಂಟು ಕೆಲವರಿಗೆ, ಉರುಟಾದದ್ದು ಉದ್ದವಾದದ್ದನ್ನೆಲ್ಲ ಏನೇನು ಹೇಳಿದ್ದುಂಟು, ಇಲ್ಲೇನಲ್ಲ. ಯಾವುದು ಒಂದರ ಪ್ರಕಾರ ಇಲ್ಲ. ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿರನಂತ ಗುಣಪರಮಃ. ಆಚಾರ್ಯ ಮತ್ತರು ಹೇಳ್ತಾರೆ, ದೇವರು ದೊಡ್ಡವನು ಯಾಕೆ ಆಗುದು ಅಂದ್ರೆ ಹೀಗೆ ಅಂತ. ಯಾಕೆ? ಎಂಥ ವಿಚಿತ್ರ ವಿಚಿತ್ರ ಸೃಷ್ಟಿ ನೋಡಿ, ಒಂದರಾಗಿ ಒಂದಿಲ್ಲ ನೋಡುವ. ಒಂದೇ ಪ್ರಕಾರ ಮಾಡಿದರೆ ನೀವು ಕೇಳ್ತಿದ್ರಿ ಎಂತದ, ಎಲ್ಲ ಚಿತ್ರ ಮಾಡಿದ್ದಾನೆ, ಆನೆ ಚಿತ್ರ ಮಾಡಿದ್ದಾನೆ, ಇವನಿಗೆ ಹುಲಿ ಮಾಡಲಿಕ್ಕೆ ಬರೋದಿಲ್ಲ, ಕರಡಿ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಎಲ್ಲ ಚಿತ್ರ ಮಾಡಿಟ್ಟ, ಆಗ್ಬೋದು ಮಾರ, ಒಳ್ಳೆ ಪೈಂಟರ್, ಎಂತ ಬೇಗ ಅಂತ ಮಾಡ್ತಾನೆ. ಫಿಗ್ಗರ್ ಅಂದರೆ ಅದು. ಒಂದರಾಗಿ ಒಂದು ಪ್ರಪಂಚದಲ್ಲಿ ಸೃಷ್ಟಿ ಇಲ್ಲವೇ ಇಲ್ಲ. ಹೇಳಿ, ಈಗ ಒಂದೇ ಹೇಳುವವರು ಹೇಳಿ, ಎಂತ ಹೇಳ್ತೀವಿ? ಕೂದಲು ಸಮ ಉಂಟ ಒಬ್ಬರದ್ದು? ಒಂದೇ ಪ್ರಕಾರ ಇಲ್ಲ. ಫಿಂಗರ್ ಪ್ರಿಂಟ್ ಎಷ್ಟಾಯಿತು, ಎಷ್ಟು ಜನರಾಯಿತು, ಹೇಗೆಲ್ಲ ಆಯಿತು. ಒಂದು ಫಿಂಗರ್ ಪ್ರಿಂಟ್, ಒಂದು ಹಕ್ಕಿಯ ಥರ ಇನ್ನೊಂದು ಹಕ್ಕಿಯನ್ನು, ಮೊಟ್ಟೆ, ಎಲೆ, ಒಂದೇ ಮರದ ಹತ್ತಿರದ ಎಲೆ ಒಂದು ಪ್ರಕಾರ ಉಂಟಾ? ಕೇಳಿ ವಿಜ್ಞಾನಿಗಳ ಹತ್ರ ಉಂಟಾ ಅಂತ. ಹರಿದು ಕತ್ತರಿಸಿ ಅಡ್ಡಕ್ಕೆ ಸೀಳಿ ಒಳಗೆ ಸೂಕ್ಷ್ಮದರ್ಶಕವನ್ನು ಹಾಯಿಸಿದರೆ ಎಲ್ಲ ಹೇಳ್ತಾರೆ. ನ್ಯೂಟ್ರಾನ್, ಪ್ರೋಟ್ರಾನ್, ಎಲೆಕ್ಟ್ರಾನ್ಗಳ ವ್ಯವಸ್ಥೆ, ತಿರುಗುವ ಕಥೆಗಳು, ಸಂಖ್ಯೆಗಳು. ಅಯ್ಯ, ಅದ್ಭುತ. ಇದನ್ನೆಲ್ಲ ಎಷ್ಟು ಸೂಕ್ಷ್ಮವಾಗಿ 700 ವರ್ಷದ ಹಿಂದೆಯೇ ಆಚಾರ್ಯ ಮಧ್ವರು ಇಡೀ ಜಗತ್ತು ಒಂದರಾಗಿ ಒಂದಿಲ್ಲ, ಒಂದು ವಸ್ತು, ಒಂದು ವ್ಯಕ್ತಿ, ಒಂದು ವ್ಯವಸ್ಥೆಯು ಸೇಮ್ ಇಲ್ಲ ಹೇಳೋ ಮೂಲಕ ಡಿಫರೆಂಟ್ ಭೇದ ಸಿದ್ಧಾಂತದ ಪರಮೋಚ್ಚವಾದ ತತ್ವ ಮೋಸ್ಟ್ ಸೈಂಟಿಫಿಕ್ ಆಗಿ ಜನಕ್ಕೆ ಅರ್ಥ ಆಗುವುದಿಲ್ಲ, ಬೋಧ ಸಮಯ ಇಲ್ಲ ಹೇಳಿದ್ದು. ಅದಕ್ಕೆ ತಮೋಭೂತ ಇಂದ ಹೇಳಿದ್ದು. ಒಪ್ಪುದಿಲ್ಲರಿ ಜನ, ಬೆಪ್ಪರು ಅಂತಾರೆ. ಎಂತ ಮಾಡೋದು? ಅವರದ್ದು ಲಾಜಿಕ್. ಮತ್ತೆ ಅವರೆಂತ ತರ್ಕ ಮಾಡೋದು ಕರ್ಮ. ನೋಡುವಾಗ ದೂರದಲ್ಲಿ ನೋಡುವಂತೆ ಕಾಣುವುದಿಲ್ಲ. ಸರಿ, ದೂರದಲ್ಲಿ ನೋಡುವಂತೆ ಕಾಣ್ತದೆ. ಇಷ್ಟೆಲ್ಲ ಮರಗಳಿದ್ರು ದೂರದಲ್ಲಿ ನೋಡುವಾಗ ಒಂದೇ ಮರ, ಅಷ್ಟೆಲ್ಲ ಬೆಟ್ಟಗಳಿದ್ರು ದೂರದಲ್ಲಿ ನೋಡುವ ಒಂದೇ ಗುಡ್ಡೆ, ಎಲ್ಲ ಸರಿ. ಆದರೆ ನೀವು ಹತ್ತಿರ ಹೋದಾಗ ಬೇರೆ ಇಲ್ವಾ? ಉಂಟಲ್ಲ, ವಾಸ್ತವವಾಗಿ ಬೇರೆ ಅಲ್ವಾ? ಒಂದೇ ಅಲ್ಲಲ್ಲ, ಹೌದಲ್ಲ? ಮತ್ತೆಂದ ನಿಮಗೆ ಕಂಡದ್ದು ತಪ್ಪು ಅಂತ ಹೇಳಿ. ಹಾಗಾದರೆ ನೀವು ದೂರದಲ್ಲಿ ಕೂತದ್ದು ತಪ್ಪು, ಕಂಡದ್ದು ತಪ್ಪು, ಅಷ್ಟೇ ಹೇಳಿ. ದೂರದಲ್ಲಿ ಕಂಡಾಗ ನನಗೆ ಒಬ್ಬರೇ ಇದ್ದದ್ದು ಕಂಡು ಹೇಳಿಕೊಂಡು ನಾವು ಒಬ್ಬರಿಗೆ ಊಟಕ್ಕೆ ತಯಾರು ಮಾಡಿದರೆ, ಹೌದು ಮಾರ, ನೀವು ದೂರದಲ್ಲಿ ಬಂದ ಒಬ್ಬರೇ ಬಂದಾಗ ಕಂಡಿತ್ತು ನನಗೆ ಹೇಳಿದರೆ ಆಗ್ತದ? ಒಬ್ಬರಿಗೆ ಊಟ ಆಗಿದ್ರೆ ಮುಗಿದು ಹೋಗ್ತದ? ಆಗೋದಿಲ್ಲಲ್ಲ. ಅದನ್ನ ದೂರಸ್ಥ ಎನ್ನುವುದು ದೋಷ. ಕಣ್ಣಿಗೆ ಸ್ವಲ್ಪ ಕಸ ಬಿದ್ದಿದೆ, ಅವನಿಗೆ 2 ಚಂದ್ರ ಕಂಡಿತೆ ಅಂತೆ. ಎಂತ ಖುಷಿ ಮಾರ, 2 ಚಂದ್ರ, ಎಂತ ಕರ್ಮ 2 ಚಂದ್ರ? ಅವನಿಗೆ 2 ಇದ್ದದ್ದು 1 ಕಾಣುವುದು, 1 ಇದ್ದದ್ದು 2 ಕಾಣುವುದು. ಇದು ಮಹಾರೋಗ, ದೊಡ್ಡ ರೋಗ. ಸರಿ ಇಲ್ಲ, ಚಂದ್ರ ಒಂದೇ ಮಾರಾಯ ಇರೋದು. ಮತ್ತೆ ನೀವು ಸುಮಾರುಂಟು ಹೇಳಿ, ಸುಮಾರುಂಟು ಎಂತ ನಕ್ಷತ್ರ, ಎಂತ ಮಾಡುವುದು? ಮತ್ತೆ ಚಂದ್ರನು ಸುಮಾರುಂಟು, ಈಗಲ್ಲ, ಇನ್ನು ಬರ್ತಾರೆ. ಹೋದಂದ್ರೆ ಇನ್ನೊಬ್ಬರು ಬರ್ತಾರೆ, ಮಗದೊಬ್ಬರು ಬರ್ತಾರೆ. ಬ್ರಹ್ಮರು ಇಲ್ವಾ? ಗಣದೇವತೆಗಳಿದ್ದಾಗೆ ಎಲ್ಲರೂ ಇದ್ದಾರೆ ರಾಶಿಗಟ್ಟಲೆ. ಹಾಗೆ ಬಹಳ ಚಂದವಾಗಿ ಭಗವಂತನ ನೆಲೆಯಲ್ಲಿ ಎಷ್ಟೆಲ್ಲ ಭೇದಗಳಿವೆ ಅಂತ ಹೇಳ್ತಾ, ಸರಿ ಹಾಗಾದರೆ ಅದರಲ್ಲಿ ಯಾರು ಶ್ರೇಷ್ಠ ಅನ್ನೊಂದು ಹೇಳಿ ಮಾರೆ. ಕೋಹ್ಯತ್ರ ಪುರುಷ ಶ್ರೇಷ್ಠ ಕೋವಾ ಯೋನಿಹಿ ಹೌಚ್ಯತೆ. ಎಲ್ಲರಿಗೂ ಯಾರು ಕಾರಣ? ಯಾರಿಂದಾಗಿ ಶ್ರೇಷ್ಠ ಯಾರು? ಬಂದದ್ದೇನು? ಕೆಲವೊಮ್ಮೆ ನಾವು ಯಾರನ್ನು ಶ್ರೇಷ್ಠ ಮಾಡುವುದಂದ್ರೆ ಯಾಕೆ, ಅದು ನಮ್ಮದು ಇದರಲ್ಲಿ ಬರ್ತದೆ, ಕೋಟಾದಲ್ಲಿ ಎಲ್ಲ ಸಿಗ್ತದೆ. ಆಗ ಯಾರನ್ನಾದರೂ ಶ್ರೇಷ್ಠ ಮಾಡಬೇಕು. ಮತ್ತು ಎಲ್ಲದಕ್ಕೂ ಕಾರಣ ಅದು ಯಾರೋ ಬೇರೆ ಇರ್ತಾರೆ. ಹಾಗೆ ಇಲ್ಲಿ ಆಗಿಲ್ಲ, ಲೋಕದಲ್ಲಿ ಆಗಿಲ್ಲ. ಇವಾಗ ಕೇಳಿದ ಯಾರೋ ಅಂತ ಉತ್ತರ ಕೊಡಿಯಿಂದ ಬಹಳ ಚಂದವಾಗಿ ವೈಶಂಬನ ಹೇಳ್ತಾರೆ, ಏ ಮಾರಾಯ, ಬಹವ ಪುರುಷಾಲೋಕೆ ಸಾಂಖ್ಯಯೋಗ ವಿಚಾರಣೆ. ಲೋಕದಲ್ಲಿ ಒಂದು ಅಂತ ಇಲ್ಲ ಮಾರಾಯ. ಲೋಕದಲ್ಲಿ ಬಹಳ ಜನ ಎನ್ನುವುದು ಗ್ಯಾರಂಟಿ, ಆಯಿತಾ? ಯಾಕೆ? ಲೆಕ್ಕಾಚಾರ ಮಾಡಿ. ಸಾಂಖ್ಯಯೋಗ ವಿಚಾರಣೆ. ನೀವು ಸಾಂಖ್ಯಶಾಸ್ತ್ರವನ್ನು, ಯೋಗಶಾಸ್ತ್ರವನ್ನು ಇಟ್ಟುಕೊಂಡು ಲೆಕ್ಕಾಚಾರ ಮಾಡಲಿಕ್ಕೆ ಹೋದರೆ, ವಿಚಾರ ಮಾಡಲಿಕ್ಕೆ ಹೋದರೆ, ಚಿಂತನೆ ಮಾಡಲಿಕ್ಕೆ ಹೋದರೆ ಲೋಕದಲ್ಲಿ ಬಹುಮಂದಿಯನ್ನು ಕಾಣಲೇಬೇಕಾಗ್ತದೆ. ಬಹಳ ಪ್ರಕಾರದವರಿದ್ದಾರೆ. ಇನ್ನು
ಕೆಟಗರಿ ಮಾಡಿ, ಅದು ವಿಷಯ ಬೇರೆ. ಬುದ್ಧಿ ಉಳ್ಳವ, ಬುದ್ಧಿ ಇಲ್ಲದವ, ಹೀಗೆಲ್ಲ ಎಂದಾದ್ರು ಮಾಡಿಕೊಳ್ಳಿ. ಸಾತ್ವಿಕ, ರಾಜಸ, ತಾಮಸ ಎಂದಾರು ಮಾಡಿ. ದುಡ್ಡು ಪ್ರಧಾನ, ಧರ್ಮ ಪ್ರಧಾನ, ಕಾಮ ಪ್ರಧಾನ, ಮೋಕ್ಷ ಎಂತ ಯಾವ ಕೆಟಗರಿ ಅದು ನೋಡಂತೂ ಪ್ರತ್ಯೇಕತೆ ಉಂಟು. ಒಂದು ಪ್ರಕಾರ, ಒಂದರಲ್ಲಿ ಒಂದಿಲ್ಲ, ಒಂದು ರೀತಿ ಇಲ್ಲ. ಸಾಂಖ್ಯ ಯೋಗ ವಿಚಾರಣೆ ಭೌತ ಪ್ರಕಾರದಲ್ಲಿ ನೋಡಿ, ಅಧ್ಯಾತ್ಮ ಪ್ರಕಾರದಲ್ಲಿ ನೋಡಿ. ನೀವು ಯಾವ ವಿಷಯವನ್ನು ಮಾಡಿಕೊಂಡರೂ ಸೂಕ್ಷ್ಮವನ್ನು ಗ್ರಹಿಸಿಕೊಂಡಾಗ ಲೋಕದಲ್ಲಿ ಬಹುಪುರುಷರದ್ದೇ ಚಿಂತನೆ ಬರುವುದು. ನೈತಜಿಚ್ಚಂದಿ ಪುರುಷಂ ಏಕಂ ಕುರುಕುಲುದ್ವಹ. ಒಬ್ಬನನ್ನು ಯಾರು ಇಷ್ಟಪಡುವುದಿಲ್ಲ, ಒಂದೇ ಲೋಕದಲ್ಲಿ ಇರುವುದು ಅಂತ ಹೇಳಿಕೊಂಡು ಯಾರು ಹೇಳುವುದಿಲ್ಲ. ಏಕಾತ್ಮವಾದವನ್ನು ಡಿನೈನ್ ಮಾಡುತ್ತಾನೆ. ಮಹಾಭಾರತ ಅದನ್ನು ಆಚೆ ದೂಡಿಬಿಟ್ಟಿದೆ. ಒಂದೇ ಇರುವುದು, ಅದೇ ಎಲ್ಲ ಆಗಿರುವುದು, ಮತ್ತೆ ಎಲ್ಲ ಒಂದೇ ಆಗ್ತದೆ, ಆಗುವುದೇ ಇಲ್ಲ ಅಂಥದ್ದಲ್ಲವೇ ಅಲ್ಲ. ತಥಾತಂ ಪುರುಷಂ ವಿಶ್ವಂ ವ್ಯಾಖ್ಯಾಸ್ಯಾಮಿ ಗುಣಾಧಿಕಂ. ನಿನಗೆ ಸರ್ವೋತ್ತಮನಾಗಿ ಇರುವ ಒಬ್ಬ ಶ್ರೇಷ್ಠನನ್ನು, ಇಡೀ ಜಗತ್ತನ್ನು ನೋಡಿಕೊಳ್ಳತಕ್ಕಂಥ ಭಗವಂತನನ್ನು ನಿನಗೆ ನಾನು ಅರ್ಥ ಆಗುವಾಗಿ ಹೇಳುತ್ತೆ, ತಿಳಿಸ್ತೆ ಅಂತ ಹೇಳಿ ಸಬ್ಜೆಕ್ಟ್ ಭಗವಂತನ ಮೇಲೆ ಇರಲಿಕ್ಕೆ ಹೋಗಿ ನಮಸ್ಕೃತ್ವಾಯ ಗುರವೇ ವ್ಯಾಸಾಯ ವಿದಿತಾತ್ಮನೆ ತಪೋಯುಕ್ತಾಯ ದಾಂತಾಯ ವಂದ್ಯಾಯ ಪರಮರ್ಷಯೇ. ಅತ್ಯಂತ ಎತ್ತರದಲ್ಲಿ ನೆಲೆಗೊಂಡಿರತಕ್ಕಂಥ ವ್ಯಾಸರಿಗೆ ಮತ್ತೆ ನಾನು ನಮಿಸಿ, ನಮಸ್ಕೃತ್ವಾತ ಗುರವೇ, ನನಗೆ ಹೇಳಬೇಕಾದ್ರೆ ಗುರುಗಳು ಒಪ್ಪಿಗೆ ಕೊಡಬೇಕು. ನನ್ನ ಗುರುಗಳು ವ್ಯಾಸರು, ವಿಸ್ತಾರವಾಗಿ ಚಿಂತನೆಯನ್ನು ಕೊಟ್ಟವರು, ವಿದಿತಾತ್ಮರು. ಕೆಲವರು ವಿಸ್ತಾರವಾಗಿ ಹೇಳುತ್ತಾರೆ, ಎಂಥದ್ದು ಹೇಳಿ ಒಂದನೇ 3-4 ಸತಿ ಹೇಳೋದೆ, ತಿರುಗಿಸಿ ಹೇಳೋದೆ, ಅದು ಪ್ರಯೋಜನ ಆಗಲಿಲ್ಲ ಅಂದ. ವಿಸ್ತಾರ ಎನ್ನುವುದು ವಿಷಯದಲ್ಲಿ ಬರಬೇಕು ಹೊರತು ನಿಮ್ಮದು ವಿಷಯ ಇಲ್ಲದ ವಿಸ್ತಾರ ಆಗಬಾರ್ದು. ಅದರಿಂದ ಭಗವಂತನ ಬಗ್ಗೆ ಹೇಳಲಿಕ್ಕೆ ನೀವು ವಿಸ್ತರಿಸಬೇಕು. ಅದು ಇಲ್ಲದು ಸೊಲ್ಲಿಲ್ಲ. ಗೀತೆ ಹೇಳುವುದು ಅಂತ ಹೊರಡುವುದು, ಅದರ ಸುತ್ತಮುತ್ತಲಿದ್ದಕ್ಕೆ ಕಕ್ಕುವುದು, ಗೀತೆ ಬರುವುದಿಲ್ಲ ಅವರ ಹತ್ರ. ಆದರೂ ದಿನ ಬೆಳಗಿಸ್ತಾರೆ, ಜನರಿಗೆ ಭಾರಿ ಖುಷಿ ಆಗ್ತದೆ. ಹಾರಿ ಹೇಳ್ತಾರಲ್ಲ, ಇವರು ಹೋರಿ ಕೇಳ್ತಾರೆ. ಇದು ಕ್ರಮ. ವಿದಿತಾತ್ಮನೇ, ಆತ್ಮತತ್ವ ಗೊತ್ತಿಲ್ಲ, ಅಂತರ್ಯಾಮಿಯ ಕತೆ ಚಿಂತನೆ ಗೊತ್ತಿಲ್ಲ, ಶುದ್ಧ ವಿಷಯ ಅನುಸಂಧಾನಕ್ಕೆ ಬರೋದಿಲ್ಲ, ಸುತ್ತಮುತ್ತಲಿನ ಚರಿತೆಯನ್ನೆಲ್ಲ ಹೇಳ್ತಾರೆ. ಜನರಿಗೆ ಭಾರಿ ಖುಷಿ ಆಗ್ತದೆ. ಯಾಕೆ ಅವರ ಮನೆ ಹೊಟ್ಟೆ ಅದನ್ನೇ ಅದೇ ಆರುವುದು ಅವರು ಹೇಳುವುದು. ಇದು ನಾನು ಹಾಗೆ ಹೇಳುವುದಿಲ್ಲ ಅಂದ. ವಿದಿತಾತ್ಮನೇ, ಭಗವಂತನ ಬಗ್ಗೆ ಎಚ್ಚರವುಳ್ಳವರನ್ನು ನಾನು ಗುರುಗಳನ್ನಾಗಿ ಆಯ್ಕೆ ಮಾಡಿದ್ದೇನೆ. ಅವರು ನನಗೆ ವಿಸ್ತಾರವಾಗಿ ಹೇಳಿಕೊಟ್ಟಿದ್ದಾರೆ. ಅವರು ಒಳ್ಳೆ ಚಿಂತಕರಾಗಿ ನಿಂತಿದ್ದಾರೆ. ನಾನು ಚಿಂತನೆಯನ್ನು ಮಾಡಿ ಹೇಳಬೇಕು. ತಪೋಯುಕ್ತಾಯ ದಾಂತಾಯ. ಅವರು ಲೋಕಕ್ಕಾಗಿ ಹೇಳಿದ್ದೇ ಅಲ್ಲ, ಸ್ವಾರ್ಥಕ್ಕಾಗಿ ಬಂದದ್ದೇ ಅಲ್ಲ ಸಬ್ಜೆಕ್ಟ್. ಅಂಥವರಿಗೆ ನಾನು ನಮಿಸಿ, ಎಲ್ಲರಿಂದಲೂ ವಂದಿಸಲ್ಪಟ್ಟವರಿಗೆ, ಪರಮರ್ಷಿಗಳಿಗೆ ನಾನು ನಮಿಸಿ ನಿನಗೆ ವಿಷಯ ಹೇಳುತ್ತೆ ಅಂತ. ಹೀಗೆ ಅತ್ಯಂತ ಪ್ರಶಸ್ತವಾದ ಮಾತು ಅದು. ಇದಂ ಪುರುಷ ಸೂಕ್ತಂ ಹಿ ಸರ್ವವೇದೇಶು ಪಾರ್ಥಿವ ಕೃತಂ ಸತ್ಯಂಚ ವಿಖ್ಯಾತಂ ಋಷಿಸಿಂಹೇನ ಚಿಂತಿತ. ಋಷಿಸಿಂಹ ಅಂದರೆ ಪುರುಷ ಸಿಂಹ ಅಂತ ಅರ್ಥ. ಚಿಂತನೆ ಮಾಡಿದವರಲ್ಲಿ ದೊಡ್ಡ ವ್ಯಕ್ತಿ ಅಂತ ಅರ್ಥ. ಹಾಗಾಗಿ ಪುರುಷೋತ್ತಮ ನಾರಾಯಣ ಕಂಡದ್ದಿದು. ಪುರುಷ ಸೂಕ್ತ ಕಂಡದ್ದು ಯಾರು? ನಾರಾಯಣನೇ ಕಂಡದ್ದು. ತನ್ನ ಬಗ್ಗೆ ತಾನೇ ಭಗವಂತ ಹೇಳಿಕೊಂಡದ್ದು ವೇದದಲ್ಲಿ. ಹಾಗಾಗಿ ಪುರುಷ ಸೂಕ್ತ ಏನು ಹೇಳ್ತದೆ? ಒಬ್ಬನನ್ನೇ ಹೇಳ್ತದೆ. ಸಾತ್ರ ಶೀರ್ಷ ಪುರುಷ, ಒಬ್ಬನೇ ಎಲ್ಲ ಕಡೆ ಇರುವುದನ್ನು ಹೇಳ್ತದೆ. ಹೀಗಾಗಿ ಪುರುಷ ಸೂಕ್ತ ಚಿಂತನೆ ಅದು ಎಲ್ಲ ವೇದದಲ್ಲಿ ಉಂಟು, ಪುರುಷ ಸೂಕ್ತ ಮತ್ತೆ. ಹಾಗಾಗಿ ಸರ್ವತ್ರ ಇರತಕ್ಕಂಥ ಚಿಂತನೆ ಅದು ಭಗವಂತನ ಪರಿಪೂರ್ಣವಾದ ಎಚ್ಚರವನ್ನು ಹೇಳುವಂಥದ್ದು. ಅದರ ಬಗ್ಗೆ ನಾನು ನಿನಗೆ ತಿಳಿಸಿಕೊಡುತ್ತೇನೆ ಅಂತ ಹೇಳ್ತಾ ಚಿಂತನೆಯನ್ನು ಆರಂಭ ಮಾಡಿದ್ದಾರೆ. ಸರ್ವೋತ್ತಮನಾದ ಭಗವಂತನನ್ನು ಹೇಗೆ ಹೇಳುವುದು, ಹೇಗೆ ಹೇಳಲಿಕ್ಕುಂಟು ಅಂತ ಒಂದು ವಿಶೇಷವಾದಂಥ ಲೆಕ್ಚರ್ ವೈಶಂಪಾಯನರು ಬರಲಿದೆ. ಅದನ್ನು ಮತ್ತೆ ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ.